ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇರೋದೇನೆಂದರೆ, ಕರ್ನಾಟಕ ರಾಜ್ಯದಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಗುಡಗ ಮತ್ತು ಬೇಡ ಜಂಗಮನ ಹೆಸರಿನಲ್ಲಿ ಶೈವ ಲಿಂಗಾಯತರು ಪಡ್ಕೊಂಡು ಆ ಶೈವ ಲಿಂಗಾಯತರು ಇಡೀ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ವಂಚನೆ ಮಾಡ್ತಾ ಇದ್ದಾರೆ. ಈ ವಂಚನೆ ಮಾಡ್ತಕ್ಕಂಥ ಎಲ್ಲರ ಮೇಲೂ ಕಠಿಣ ಕ್ರಮ ಕೈಗೊಳ್ಳಬೇಕು. ಹಾಗೆಯೇ ಪರಿಶಿಷ್ಟ ಜಾತಿ ಜನಸಂಖ್ಯೆಗನುಗುಣವಾಗಿ ನಮ್ಮ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕೊಟ್ಟಿರ್ತಕ್ಕಂಥ ವರದಿ ಅತ್ಯಂತ ವೈಜ್ಞಾನಿಕವಾಗಿದ್ದು, ಈ ವರದಿಯನ್ನ ಜಾರಿ ಮಾಡೋದ್ರ ಮೂಲಕ ಪರಿಶಿಷ್ಟ ಜಾತಿ SC/STಗಳ ಮೀಸಲಾತಿಯನ್ನ ಹೆಚ್ಚಳಕ್ಕೆ ತಾವು ಕ್ರಮ ವಹಿಸಬೇಕು. ಹಾಗೆಯೇ ಎಜೆ ಸದಾಶಿವ ಆಯೋಗ ವರದಿ ಅತ್ಯಂತ ವೈಜ್ಞಾನಿಕವಾಗಿದ್ದು, ಇದು ಬೇರೆಯವರ ತಟ್ಟೆಯಲ್ಲಿರ್ತಕ್ಕಂಥ ಅನ್ನವನ್ನ ದೋಚತಕ್ಕಂಥ ಒಂದು ಕುತಂತ್ರ ಏನಿತ್ತು ಅದಕ್ಕೆ ಅದು ಕಡಿವಾಣ ಆಗ್ತಕ್ಕಂಥ ಆಯೋಗ ಆಗಿರೋದ್ರಿಂದ, ವರದಿ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಬಹಳ ಸಹಾನುಭೂತಿಯಿಂದ ಪರಿಗಣಿಸಿ ಜಾರಿ ಮಾಡಬೇಕು. ಧರ್ಮದ ಬಗ್ಗೆ, ಜಾತಿ ಬಗ್ಗೆ, ಅಧರ್ಮದ ಬಗ್ಗೆ, ಸತ್ಯದ ಬಗ್ಗೆ, ಸುಳ್ಳಿನ ಬಗ್ಗೆ, ಸತ್ಯದ ಬಗ್ಗೆ ಮತ ಚಲಾಯಿಸಬೇಕು. ಈ ದೇಶದಲ್ಲಿ ಇವತ್ತು ನಡೆತಿರುವ ಅನ್ಯಾಯಗಳಿರ್ಬೋದು, ಬೆಲೆ ಏರಿಕೆ ಇರ್ಬೋದು, 2 ಕೋಟಿ ಉದ್ಯೋಗ ಇರ್ಬೋದು, ಇವೆಲ್ಲವನ್ನು ಸುಳ್ಳಿನ ಕಂತಿನಲ್ಲಿ ಹೇಳಿ ಜನರ ಮನಸ್ಸು ಹಚ್ಚಿ ಇವತ್ತು ಮತ ಚಲಾಯಿಸುವಂಥ ಕೆಲಸ ದೇಶದಲ್ಲಿ ಧರ್ಮದ ಮತ್ತೆ, ದೇವರ ಮತ್ತೆ, ಜಾತಿ ಬಗ್ಗೆ ಕೂಡ ಮತ ಚಲಾವಣೆ ಮಾಡಿ ಅಂತಂದು ಕೇಳಿರೋದು ನಿಜವಾಗಲೂ ಅಚ್ಚನ್ನ ಅಪರಾಧ. ಅದು ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಮತದಾನ ಮಾಡಬೇಕು. ನಿಜವಾಗ್ಲೂ ಇವತ್ತು ಪಕ್ಷದ ಗಾಳಿ ಕಾಂಗ್ರೆಸ್ ಪಕ್ಷಕ್ಕೆ ಜಾಸ್ತಿ ಒಲಿವಿರೋದ್ರಿಂದ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತುಕಾರಾಂ ಪರ ಮತ ಚಲಾಯಿಸಿ ಜನಗಳ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿಕೊಡ್ಬೇಕಂತೇಳಿ ನಾನೆಲ್ಲ ಮತದಾರ ಬಂಧುಗಳಲ್ಲಿ ಯಾರೂ ಬಿಸಿಲು ಅನ್ನದೇ, ಗಾಳಿ ಅನ್ನದೇ ಬಂದು ಮತ ಚಲಾಯಿಸಬೇಕಂತೇಳಿ ಮತದಾರ ಪ್ರಭುಗಳಲ್ಲಿ ನಾನು ಕೇಳಿಕೊಳ್ತೇನೆ. ಕಳೆದ ತಿಂಗಳಲ್ಲಿ ಕರ್ನಾಟಕ ಪ್ರಭಾಕರ್ ಒಂದು ನೀಚ ಮನುಷ್ಯ ಒಂದು ಮುಸ್ಲಿಂ ಹೆಣ್ಣುಮಕ್ಕಳ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ಮುಸ್ಲಿಂ ಹೆಣ್ಣುಮಕ್ಕಳಿಗೆ ಸುಮಾರು ಅಂತ ಒಂದು ಹೇಳಿಕೆ ನೀಡಿದ್ರು. ರಾಜ್ಯದಲ್ಲಿ, ಈ ದೇಶದಲ್ಲಿ ಕರ್ನಾಟಕ ಪ್ರಭಾಕರ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಣ್ಣುಮಕ್ಕಳು ಯಾರು, ಮುಸ್ಲಿಂ ಹೆಣ್ಣುಮಕ್ಕಳು ಯಾರು, ಈ ದೇಶದಲ್ಲಿ ಬಹುಜನ ಮೂಲ ನಿವಾಸಿಗಳಿರ್ಬೋದು, ಪ್ರತಿಯೊಂದು ಭಾರತೀಯ ಹೆಣ್ಣುಮಕ್ಕಳು ಕೂಡ ಒಂದು ಹೆಣ್ಣುಮಗಳಂತ ತಾವು ಗಮನಿಸಬೇಕಾಗಿತ್ತು. ಹೆಣ್ಣುಮಕ್ಕಳ ವಿರುದ್ಧ ನೀವು ಅವಹೇಳನಕಾರಿ ಹೇಳಿಕೆ. ಅದೇ ರೀತಿಯಾಗಿ ರಾಜ್ಯದಲ್ಲಿ ನಡೆಯುವಂತ ಘಟನೆಗಳು ನೋಡ್ತಾ ಇದ್ರೆ ಪ್ರತಿಯೊಬ್ಬರು ನಾನಾ ರೀತಿ ನ್ಯಾಯಾಲಯ ಇಳಿದಿಲ್ಲದ ಮಾತನ್ನು ಹೇಳ್ತಾ ಇದ್ರೆ ಅದು ಎಲಿಮಿನ ನಾಳಕ್ಕೆ ಹೆಂಗ್ ಬೇಕಾದ್ರೆ ಮಾತಾಡ್ತಂತೇಳಿ ನಾವು ಹೇಳೋದು ಸೂಕ್ತವಾದ ಕಾರಣ ಇದೇ ಕಾರಣ ನೋಡಿ. ಇವತ್ತು ನಾವು ಇಲ್ಲೊಂದು ಶೌಚಾಲಯವನ್ನು ಕಟ್ತಾರೆ. ಈ ಶೌಚಾಲಯದಲ್ಲಿ ಇವತ್ತು ಈ ಶೌಚಾಲಯ ನೀರೇ ಇವತ್ತು ಕುಡಿದು ನಮ್ಮವರು ಜೀವನ ಮಾಡಿ ಈ ನೀರೇ ನಮ್ಮವರಲ್ಲಿ ಇವತ್ತು ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋದು ಕಂಡು ಬರ್ತದೆ. ಹಾಗಾಗಿ ಇವತ್ತು ನಮ್ಮನ್ನು ಆಳುವ ಅಧಿಕಾರಿಗಳು, ನಗರಸಭಾ ಕಮಿಷನರ್ಗಳು, ಈಗ ನಮ್ಮನ್ನು ಆಳುವ ರಾಜಕಾರಣಿಗಳು ನೋಡಿ ಮತ್ತೆ ಇವತ್ತು ಇದೇ ಶೌಚಾಲಯ ನೀರು ಕುಡಿದು ಈ ಶೌಚಾಲಯ ನೀರು ಕುಡಿದೇ ನಮ್ಮ ಜನ ಎಲ್ಲ ಇವತ್ತು ಆಸ್ಪತ್ರೆ ಪಾಲಾಗಿದ್ದಾರೆ ಅಲೆಮಾರಿಗಳು. ನಾವು ದಯಮಾಡಿ ತಮ್ಮ ಮಾಧ್ಯಮದ ಮುಖಾಂತರ ಕೇಳ್ತೀನಿ, ಶೌಚಾಲಯ ನೀರು ಕುಡಿಸ್ಬಾಡ್ರಿ. ಅಟ್ಲೀಸ್ಟ್ ನಮಗೆ ಡ್ಯಾಮ್ ತಲೆ ಮೇಲೆ ಇಟ್ಕೊಂಡು ಡ್ಯಾಮ್ ನೀರಾದರೆ ಕೊಡ್ರಿ. ಇಲ್ಲ ಡ್ಯಾಮ್ ನೀರು ಕೊಡೋಕ್ಕಾಗಲ್ಲ ಅಂದರೆ ಒಂದು ಅಟ್ಲೀಸ್ಟ್ ಸರ್ಕಾರದಿಂದ ಒಂದು ಬೋರ್ವೆಲ್ ಆದರೆ ಕೊಡ್ದು ಕೊಡ್ರಿ. ಆ ಬೋರ್ವೆಲ್ ನೀರಾದ್ರೆ ಕೊಟ್ಟು ನಮ್ಮ ಜೀವನ ಮಾಡ್ತಾರೆ ಸುಮ್ಮನೆ. ಈಗ 24ನೇ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನಾಗಿ ರಾಜಶೇಖರ್ ಹಿಟ್ನಾಳ್ ಅವರು ದೀನ ದಲಿತರ, ಅಲೆಮಾರಿಗಳ ಪರ, ಬಡವರ ಪರ ಧ್ವನಿ ಎತ್ತಿರುವಂಥ ಒಬ್ಬ ಧೀಮಂತ ನಾಯಕ ಅಂದರೆ ತಪ್ಪಾಗಲಿಕ್ಕಿಲ್ಲ. ಒಬ್ಬ ಧೀಮಂತ ನಾಯಕನೇ. ಅವರ ತಮ್ಮ ಅಣ್ಣ ಇರ್ಬೋದು, ರಾಜಶೇಖರ್ ಹಿಟ್ನಾಳ್ ಇರ್ಬೋದು, ರಾಘಣ್ಣ ಹಿಟ್ನಾಳ್ ಇರ್ಬೋದು. ಅವರ ಅಪಾರವಾದ ತುಂಬ ಈ ಜಿಲ್ಲೆಯಲ್ಲಿ ಅವರು ಮಾಡಿದಂಥ ನಮ್ಮ ವೀರಶೈವ ಜಂಗಮರ ಎಲ್ಲ ತಹಸೀಲ್ದಾರಿಗೆ ಎಲ್ಲ ಡಿಸಿ ಕೊಟ್ಟಾಗ ಪರಿಗಣಿಸಿ ಬಟ್ ಅದೆಲ್ಲ ಆಗಲ್ಲ. ಯಾರು ಎಲ್ಲ ಇದೀಗ ನಿಮ್ಗಂತೂ ನ್ಯಾಯ. ಈಗ ನೀವು ಸೆನ್ಸಸ್ ಮಾಡಬೇಕಾದಾಗ ಯಾವ್ಯಾವ ಜಿಲ್ಲೆಯಲ್ಲಿದ್ದೀರಾ ಏನು ಎಲ್ಲ ಅಂತ ಒಂದಿಷ್ಟು ಗಮನಕ್ಕೆ ತಂದುಬಿಟ್ರೆ ಸೆನ್ಸಸ್ ಆಫೀಸರ್ಗಳಿಗೆ ನಾವು ಗಮನಕ್ಕೆ ತರ್ತೀವಿ. ನಮ್ಮ ಮಕ್ಕಳನ್ನು ನೀವು ಮದುವೆ ಆಗಿರಲಿಲ್ಲ, ನಮ್ಮ ಮಕ್ಕಳು ನೀವು ಮಾಡ್ಕೊಳ್ಳಿಲ್ಲ, ನೀವೇನೋ ನಮ್ಮ ಸಂಬಂಧವನ್ನು ಬೆಳೆಸಲಿಲ್ಲ, ಎಂದೂ ನೀವು ನಮ್ಮ ಸಂಬಂಧವನ್ನು ಬೆಳೆಸಲಿಲ್ಲ. ಸ್ವಾಮಿಗಳೇ, ನಿಮಗೆ ಸಾವಿರಾರು ಮಠಗಳಿದ್ದು, ನಮ್ಮದು ಕೇದಾರನಾಥ್ ಇರ್ಬೋದು, ಬಾಳೆಹೊನ್ನೂರು ಮಠ ಇರ್ಬೋದು, ಉಜಿನೇಗಿಂದ ಇರ್ಬೋದು, ಶ್ರೀಶೈಲ, ಕಾಶಿ, ರಂಭಾಪುರಿ ಮಠಗಳಿರುವಂಥ ಸ್ವಾಮಿಗಳು ನೀವು. ನಿಮ್ಮ ಪಾದ ಪೂಜೆ ಮಾಡ್ತೀವಿ ನಾವು ರಾಜ್ಯದಲ್ಲಿ. ಅಂಥ ಸ್ವಾಮಿಗಳು ನೀವು ಕೆಳಮಟ್ಟಕ್ಕೆ ಇಳಿದು ನಮ್ಮ ಜಾತಿ ಬರುವ ಹತ್ರ ಮೀಸಲಾತಿಗೋಸ್ಕರ ನೀವು ಬಂದು
ಬೆಂಕಿ ಹಚ್ಚಿದ್ದು ನೋಡ್ತೀವಿ. ಊರಿಂದ ಊರಿಗೆ ಈ ಊರಿಗೆ ಬಡಿತಾರಂದರೆ ಇನ್ನೊಂದು ಊರಿಗೆ ಕಿತ್ಕೊಂಡೋಗಿದ್ದು ನೋಡ್ತೀವಿ. ಇದೆಲ್ಲವನ್ನು ಸಹಿಸ್ಕೊಂಡು ನಾವು ಬರ್ತಾ ಇದ್ದೀವಿ ಹಲವಾರು ವರ್ಷಗಳಿಂದ. ಆದರೆ ನಮ್ಮದೇ ಆದ ಒಂದು ಊರು ಇಲ್ಲ, ಒಂದು ಕೇರಿ ಇಲ್ಲ, ನಮ್ಮದೇ ಆದಂಥ ಒಂದು ಅಡ್ರೆಸ್ ಇಲ್ಲ. ಅಡ್ರೆಸ್ ಇದು ಇಲ್ಲ. ಕಡ್ದಾರಂತೇಳಿ ಅಲೆಮಾರಿಗಳ ಮೇಲೆ ಹಾಕಿ ಯಾರು ಕಡ್ದಂತ ನಿಜವಾದ ಕಡ್ದಂತ ಕಳ್ಳರನ್ನ ಹಿಡಿಲಾರ್ದಾನೆ ಅಲೆಮಾರಿಗಳ ಮೇಲೆ ಧ್ವನಿಯಿಂದವ್ರ ಮೇಲೆ ಹಾಕಿದ್ರೆ ಅದು ಕೇಸ್ ಏನೋ ಒಂದು ಆಗುತ್ತೆ ಅಂತೇಳಿ ಅಲೆಮಾರಿಗಳ ಮೇಲೆ ನಡೀತಾ ಇದೆ. ಅದೇ ರೀತಿ ನಮ್ಮ ದಲಿತ ಬಂಧುಗಳು ಕೂಡ ನಾನಾ ರೀತಿಯಲ್ಲಿ ಇಂಥ ಮೀಡಿಯಾ ಇಂಥ ಪರಿಜ್ಞಾನ ಹೊಂದಿದಂಥ ದೇಶದಲ್ಲಿ ಇವತ್ತಿಗೂ ಕೂಡ ನಮ್ಮನ್ನ ಗುಡಿಗಳಲ್ಲಿ ಗುಡಿ ಗುಂಡಾರಗಳಲ್ಲಿ ನೀರು ಕುಡಿಯಕ್ಕೆ ಕೂಡ ಇವತ್ತು ಕೂಡ ಓಟ್ಗಳಲ್ಲಿ ನಮ್ಮ ಕಡೆಗೆ ಎಲ್ಲ ಮುಸುಕುಗಳು ಯೋಗವೆಂದು ಯೋಗ್ಯವೆಂದು ಅಸ್ಪೃಶ್ಯತೆ ಸಹಜವೆಂದು ಬಾಧಿಸುವ ಆಗಬೇಕು, ಪಕ್ಷ ಶಿಕ್ಷೆ ಆಗ್ಬೇಕನ್ನೋದು ನಮ್ಮ ಇವತ್ತು ಕೊಲೆ ಮೇಲೆ ಒಂದು ಜಾತಿಗಳೆಲ್ಲ ಹೇಗೆ ಸಮತೆಯೊಂದೆ ನಮ್ಮ ಧ್ಯೇಯ ಎಂದು ನೀನು ಹೇಳಿಕೊಟ್ಟ ನ್ಯಾಯ. ಅದು ಅಳಿಸಿತಯ್ಯ ಅಹಮಿನ ಹಳೆ ಅಧ್ಯಾಯ, ಅದು ಅಳಿಸಿತಯ್ಯ ಅಹಮಿನ ಹಳೆ ಅಧ್ಯಾಯ. ಹೋಗಿ ಅವ್ರ ಮನೆಗೆ ಎಲ್ಲಿ ಇಂಥ ತಲೆ ಇದಾರೆ ಅಂತಂದೇಳಿ ಅವಾಗ ಮೊಬೈಲ್ಗಳು ಅವೆಲ್ಲ ಯಾವ ಇಲ್ಲ. ಇದ್ರಲ್ಲಿ ಲ್ಯಾಂಡ್ಲೈನ್ ಯಾರಿಗೂ ಇತ್ತೇನೋ ಗೊತ್ತು. ನಮ್ದೊಂದು ಲ್ಯಾಂಡ್ಲೈನ್ ಇತ್ತಿಲ್ಲ, ಹಾಕ್ಸ್ಕೊಂಡಿದ್ದೆ ಅಷ್ಟೊತ್ತಿಗೆ. ಅವಾಗ ಲ್ಯಾಂಡ್ಲೈನ್ ಫಸ್ಟ್ ಫೋನು ನಮ್ಮ ಮನೆಗೆ ಕರ್ನಾಟಕದಲ್ಲಿ ಜಂಗಲಲ್ಲಿ ನಮ್ಮ ಸಮುದಾಯದಲ್ಲಿ ಅದನ್ನು ತಗೊಂಡು ಹೋದ್ವಿ. ಹೋದಾಗ ಯಜಮಾನ ಸಿಕ್ಕರು. ಹೆಬ್ಬಾಳ ಬನಶಂಕರಿ ಇಲ್ಲಿಂದ ಹೆಬ್ಬಾಳದಲ್ಲಿ ಅವ್ರ ಮನೆ. ಸಣ್ಣ ಮನೆಯಲ್ಲಿ ಹೋಗಿ ಅವ್ರ ಮನೆಯಲ್ಲಿ ಹೋಗಿ ಅವಲಕ್ಕಿ ಊಟ ಮಾಡಿದ್ದು ಇವತ್ತು ನೆನೆಸ್ತೀವಿ. ಅವಲಕ್ಕಿ ಅನ್ನ ತಿಂದು ಊಟ ಮಾಡಿ ಆತನ ಆಚಾರ ವಿಚಾರಗಳನ್ನು ಆತನ ಹತ್ರ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡು ಹೇಗೆ ಮಾಡಬೇಕು, ಹೆಂಗಾದ್ರೆ ನಮ್ಮ ಜಾತಿ ಮಾತ್ರ ವಿಶ್ವಾಸ ಸರ್ ಬಂದಾಗ ನಮ್ಮ ಕಡೆಗೆ ಅಂತ ಹೇಳಿದ್ವಿ. ಹಂಗಾದ್ರೆ ಬಿ ಟಿ ಲಲಿತನಾಯಕ್ ಮೇಡಮ್ ನಾವು ಕಲಿಬೇಕು, ಆಯಮ್ಮ ನಮ್ಮ ಮಾರ್ಗದರ್ಶನ ಪಡೆದು ಹೋಗೋಣ ಅಂತಂದೇಳಿ ಬಿ ಟಿ ಲಲಿತನಾಯಕ್ ಮನೆಗೆ ಹೋಗ್ತೀವಿ. ಬಿ ಟಿ ಲಲಿತನಾಯಕ್ ಮನೆಗೆ ಹೋದಾಗ ಬಿ ಟಿ ಲಲಿತನಾಯಕ್ ಮೇಲೆ ಒಂದು ಆರೋಪ, ಅವ್ರ ಮಗಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಇದ್ರ ಮೇಲೆ ಏನೋ ಬ್ರ್ಯಾಂಡಿ ಅದೇನೋ ಬಾಟ್ಲಿ ಸುರುವಿ ಬ್ರ್ಯಾಂಡಿ ಹಾಕಿರ ಅಂತೇಳಿ ಅದು ಯಾವುದೋ ಒಂದು ದೊಡ್ಡ ಹೋರಾಟ ಸಂಘರ್ಷಕ್ಕೆ ಬೆಂಗಳೂರಲ್ಲ ಸ್ಟ್ರೈಕ್ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಲಲಿತನಾಯಕ್ ಮೇಡಮ್ ಮಗನ ಮೇಲೆ. ಆವಾಗ ಲಲಿತನಾಯಕ್ ಮೇಡಮ್ ಕೇಂದ್ರ ಮಂತ್ರಿ ಒಟ್ಟು ಕೇಂದ್ರದಲ್ಲೇ ಇರ್ಬೋದು, ಇಲ್ಲಿ ಇರ್ಬೋದು, ಒಟ್ಟು ಮಂತ್ರಿ ಆಯಮ್ಮ ಮಂತ್ರಿ ಸ್ಥಾನದಲ್ಲಿ ಬಿ ಟಿ ಲಲಿತನಾಯಕ್ ಮೇಡಮ್. ನಾವು ಅಲ್ಲಿಗೆ ಹೋದ ಕೂಡಲೇ ನಮ್ಮ ಅತ್ತೆನ ಕರ್ಕೊಂಡೋಗಿ ದೊಡ್ಡ ಮರಕ್ಕೆ ನಾವೆಲ್ಲರೂ ಓದ್ತಾ ಇದ್ದೀವಿ. ಆ ಅಮ್ಮನಿಂದ ಗನ್ಮೇನುಗಳು ಎಲ್ಲರೂ ಇದ್ರು. ಆಶ್ಚರ್ಯ ನಮಗೆ, ನಾವು ಎಲ್ಲೋ ಇದ್ದವರು ಆ ಸಂದರ್ಭದಲ್ಲಿ ಅಲ್ಲಿ ಕರ್ಕೊಂಡು ಹೋದಪ್ಪ ಪುಣ್ಯಾತ್ಮರು ವೈ ಕೃಷ್ಣಪ್ಪ ಅಧ್ಯಕ್ಷರು ಕರ್ಕೊಂಡು ಹೋದ್ರು. ಮೇಡಮ್ ಅವರು ಈ ರೀತಿ ನಮ್ಮ ಸಮುದಾಯದ ಮೇಲೆ ಜಾತಿ ಪ್ರಮಾಣ ಪತ್ರನೇ ಕೊಡ್ತಾ ಇಲ್ಲ ಅಂದ್ರೆ ಹೆಂಗೆ ಅಂತೇಳಿ ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿದ ನಂತರ ಅಲ್ಲಿಂದ ಮತ್ತೆ ವಿಧಾನಸಭೆಗೆ ಹೋಗೋಣ ಬರ್ರಿ ಅಂತಂದು ವಿಧಾನಸಭೆಗೆ ಹೋದ್ವಿ. ವಿಧಾನಸಭೆಗೆ ಹೋದ್ರೆ NH ಬಂಗ್ಲಾದಲ್ಲಿ ಗೆಜೆಟ್ ನೋಟಿಫಿಕೇಶನ್ ತೆಗಿಬೇಕು ಪೇಪರ್. ಆ NH ಬಂಗ್ಲಾದಲ್ಲಿ SP ಕೃಷ್ಣಾರೆಡ್ಡಿ ಅಂತೇಳಿ ಕೋಲಾರ DC ಆಗನ ಅವೆಲ್ಲ DC ಕೆಲಸ ಮಾಡಿ ಆತ ಅಲ್ಲಿ ಮತ್ತೆ IR ಆಫೀಸರ್ ಆಗಿ ಅಲ್ಲಿ ಬಂದಿದ್ದ. ಅವ್ರ ಹತ್ರ ಹೋಗಿ ಆಚಾರ ವಿಚಾರಗಳೆಲ್ಲ ತಿಳಿಸಿ ಅವರು ನಿಮ್ಮದು ಕ್ಯಾಸ್ಟ್ ಐತಪ್ಪ ನಿಮ್ಮನ್ನು ನೋಡಿನಿ. ಆಯ್ನ ತೆಲುಗು ಮಾತಾಡ್ತಾಳೆ. ನಿಮ್ಮನ್ನೆಲ್ಲ ನೋಡಿನಿ, మీరు ರಾಮ ಆಂಜನೇಯ ಇವೆಲ್ಲ ಏಸಿಗಳು ಕಟ್ಟಿದ್ದು ಬುರ್ರಕತ್ತೆ ಹೇಳೋರೆಲ್ಲ ನೀವೇ ನಿಜವಾದ ಬುಡುಗು ಜಂಗಮ. ಈರಿಸೇವ ಲಿಂಗದ ಜಂಗರ ಆವಲೆ ಶುರುವಾಗಿತ್ತು ಅವ್ರದ್ದು ಆಲೆ ಬೇಡ ಜಂಗಮ ಅಂತೇಳಿ. ಅವರೆಲ್ಲ ನೀವೇ ನಿಜವಾದ ಬುಡುಗು ಜಂಗಮರು, ನೀವು ತಗೊಳ್ರಯ್ಯ, ನೀವು ಹೋರಾಟ ಮಾಡಿ ತಗೊಳ್ಬೇಕು, ನಿಮ್ಮ ಹೋರಾಟ ನಡಿಬೇಕು ಅಂತಂದು ಅವರೆಲ್ಲ ಹೇಳಿದಾಗ ಮಾರ್ಗದರ್ಶನ ಪಡೆದಿವಿ. ಆ ಗೆಜೆಟ್ ನೋಟಿಫಿಕೇಶನ್ ತಗೋಬೇಕಾದ್ರೆ ನಾವು ರಾಜ್ಯದಲ್ಲಿ ಆವಾಗ ಸರ್ಕಾರಕ್ಕೆ ಒಂದು ಮೆಮೊರಂಡಮ್ ಮಾಡಬೇಕು. ಯಾವ ರೀತಿ ಮೆಮೊರಂಡಮ್ ಮಾಡ್ಬೇಕಾದ್ರೆ ನಮ್ಮ ಶರಣಪ್ಪ ಅಲ್ಲಿ ಹಾಸ್ಟೆಲಲ್ಲಿ ಇದ್ದ. ನಮ್ಗೆ ಯಾರು ಓದು ಅಷ್ಟಕ್ಕಷ್ಟೇ ಬಲ್ಲವರಲ್ಲ. ಶ್ರೀನಿವಾಸ ಒಬ್ಬ ಸ್ವಲ್ಪ ಬರಿಬೇಕು, ಬರಿತಾನ. ಶರಣಪ್ಪನ ಪಾಪ ಕರ್ಕೊಂಡಿದ್ದು ನಿನ್ನ ಹಾಸ್ಟೆಲ್ ಸಾಲಿ ಬಿಟ್ಟು ನೀನು ಬರ್ಬೇಕಂತಂದೇಳಿ ಕಂದಾಯ ಭವನದ ಹತ್ರ ಸಿವಿಲ್ ನ್ಯಾಯಾಧೀಶರು ಗಾರ್ಡನ್ ಇದೆ ಅಲ್ಲಿ ಬೆಂಗಳೂರಲ್ಲಿ. ಅಲ್ಲಿ ಏನು ಮಾಡಿದ್ವಿ, ಅಷ್ಟೊತ್ತಿಗೆ ನಾವು 3 ದಿವಸ ಆಗಿತ್ತು, ಕಾಲಕಾಲದ ಅಲ್ಲಿ 3 ದಿವಸ ಆಗಿತ್ತು ಬೆಂಗಳೂರಲ್ಲಿ ಉಳ್ಕೊಳ್ಳೋಕೆ. ನಾವು ಲಾಡ್ಜ್ ಗಿರ್ಜಿ ಏನೂ ಮಾಡಿಲ್ಲ. ನಾವೆಲ್ಲರೂ ಅಲ್ಲಿ ಫುಟ್ಪಾತಲ್ಲಿ ಇಷ್ಟು ಊಟ ಮಾಡಬೇಕು, ಬಸ್ ಸ್ಟ್ಯಾಂಡಲ್ಲಿ ಮಲಗಬೇಕು. KSRTC ಬಸ್ ಸ್ಟ್ಯಾಂಡಲ್ಲಿ ದುಡ್ಡು ಇಲ್ಲ ನಮ್ಮ ಹತ್ರ, ಅವರಲ್ಲಿ ಲಾಡ್ಜ್ ಮಾಡೋದಕ್ಕೆ ಅದು ಮಾಡೋಕ್ಕೆ ಏನೋ ತೊಂದರೆ, ನಮಗೆ ಭಾಳ ಕಷ್ಟ. ಅಲ್ಲಿ ಇಷ್ಟು ಫುಟ್ಪಾತ್ ಮೇಲೆ ಇಷ್ಟು ಊಟ ಮಾಡಬೇಕು.
ಹಗಲೆಲ್ಲ ಕೆಲಸ ಮಾಡಿ ಎಲ್ಲ ತಿರುಗಬೇಕು, ರಾತ್ರಿಗೆಲ್ಲ ಬಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಮಲಗಬೇಕು. ಆ ಬಸ್ ಸ್ಟ್ಯಾಂಡಲ್ಲೇ ಅದು ನಾವೇನು ಸ್ನಾನ ಏನ ಮಾಡೋಕೆ ನಮಗೇನು ಇಲ್ಲ. 3 ದಿವಸ ಆದರೆ ಸ್ನಾನ ಇಲ್ಲ, 4 ದಿವಸ ಸ್ನಾನ ಇಲ್ಲ. ಅಲ್ಲಿ ಲೆಟ್ರಿನ್ ಸಿಗ್ತಾವಂತೇಳಿ ಅಲ್ಲೇ ಬಂದು ಲೆಟ್ರಿನಿಗೆ ಬರೋರು ಬಂದು ಬೈತಾರೆ ಅಂತೇಳಿ ಲೆಟ್ರಿನಿಗೆ ಬರೋರು ಅದು ವಾಶ್ರೂಮಿಗೆ ಬರೋರು ಅಲ್ಲೇ ಮಲ್ಕೊಬೋದು. ಆ ರೀತಿ ಕಾಲ ಕಳೆದಿವಿ 3 ದಿವಸ. ಆವಾಗ ಶರಣಪ್ಪನ ಹಿಡ್ಕೊಂಡು ಆ ಹುಡುಗನ, ಸಣ್ಣ ಹುಡುಗ ಶರಣಪ್ಪ, ಆ ಹುಡುಗನ ಕರ್ಕೊಂಡು ಎಲ್ಲ ಬರಿಬೇಕು. ಏನೇನು ಬರಿಬೇಕು ಅಂದರೆ ಇನ್ನು ಆಚಾರ ವಿಚಾರಗಳೆಲ್ಲ ಬರಿಬೇಕು. SP ಕೃಷ್ಣಾರೆಡ್ಡಿ ಅವರೆಲ್ಲ ಹೇಳ್ಕೊಟ್ಟಿದ್ರು, ಈ ಥರ ನಿಮ್ಮ ಆಚಾರ ವಿಚಾರಗಳೆಲ್ಲ ಮಾಡಿ ಒಂದು ಮೆಮೊರಂಡಮ್ ಮಾಡ್ಕೊಂಡು ನೀವು ಸರ್ಕಾರಕ್ಕೆ ವರದಿ ಕೊಡಬೇಕು ಅಂತ ಹೇಳಿದ್ರು. ಸರ್ಕಾರದಲ್ಲಿ ಅವಾಗ ಯಾರಿದ್ರು? ರಮೇಶ್ ಜಿಗಜಿಣಗಿ ಕಂದಾಯ ಮಂತ್ರಿ, ಅಲ್ಲ ಸಮಾಜ ಕಲ್ಯಾಣ ಮಂತ್ರಿ. ಈಗ ಬಿಜಾಪುರ MP ಇದ್ದಾರಲ್ಲ ರಮೇಶ್ ಜಿಗಜಿಣಗಿ ಅವರು ಸಮಾಜ ಕಲ್ಯಾಣ ಮಂತ್ರಿ ಅವರು. ಮಂತ್ರಿ ಹತ್ರ ನೀವು ಮೆಮೊರಂಡಮ್ ಕೊಡೋದಕ್ಕಿಂತ ಮೊದಲೇ ನೀವೆಲ್ಲ ಮೆಮೊರಂಡಮ್ ಮಾಡ್ಕೋಬೇಕು ಅನ್ನೋದು ಹೇಳಿದರು. ಲಲಿತಾ ನಾಯ್ಕ ಮೇಡಮ್ ಇರ್ಬೋದು, ನಮ್ಮ ರಾಜ್ಯ ಆವಾಗಿನ ಬೆಂಗಳೂರು ಅಧ್ಯಕ್ಷರು ವೈ ಕೃಷ್ಣಪ್ಪ ಇರ್ಬೋದು, ನಮ್ಮ ಶ್ರೀನಿವಾಸ ಎಲ್ಲ ಸೇರ್ಕೊಂಡು ಆವಾಗ ನಮ್ಮ ಅಂಜನಪ್ಪ ಮಾಮ ಮತ್ತು ಮಲ್ಲಿಕಾರ್ಜುನಪ್ಪ ಮತ್ತು ಇವರೆಲ್ಲ ನಾವೆಲ್ಲ ಸೇರ್ಕೊಂಡು ಭಾಷೆ ಹೇಳ್ಬೇಕಲ್ಲ. ನಮ್ಮನ್ನ ಯಾಕೆ ಕರೆಸ್ತಾರೆ? ನಮ್ಮ ಈ ಓದು ಬಂದಂಥವ್ರು ಆಚಾರ ವಿಚಾರಗಳನ್ನು ನಾವು ಮಾತ್ರ ಹೇಳ್ತೇವೆ, ಅವ್ರಿಗೆ ಅಷ್ಟು ಗೊತ್ತಿರೋಂಗಿಲ್ಲ. ಹಾಗಾಗಿ ನಮ್ಮ ಹತ್ರ ಆವಾಗ ಶಾವಡಂಟೆ ಏನು ಅಂದರೆ ಅನ್ನ, ಉಡ್ತ, ಈ ಉಡ್ತ ಅಂದರೆ ಅಳಿಲು, ಇದು ನಿಮ್ಮ ಮರುಗು ಭಾಷೆಯಲ್ಲಿ ನಿಮ್ಮದೇ ಸಮುದಾಯದಾದಂತ ಒಂದು ಭಾಷೆ ಇದೆ. ನಮ್ಮದೇ ಭಾಷೆ. ಆಚಾರ ವಿಚಾರ ಏನಿರ್ತಾವಂದ್ರೆ ಉಡ್ತ ಅಂತೆ ನಮ್ಮ ಭಾಷೆಯಲ್ಲಿ ಉಡ್ತ ಅಂದ್ರೆ ಅಳಿಲು ಕನ್ನಡದಲ್ಲಿ, ಶಾಕಾಮ ಅಂದ್ರೆ ಅದು ಕನ್ನಡದಲ್ಲಿ ಮಟನ್, ಅದು ನಾವು ಶಾಕಾಮ ಅಂತೀವಿ, ಮಾಂಸದ ಹೆಸರು ಶಾಕಾಮ ಅಂತೀವಿ. ಮತ್ತೆ ಆಮೇಲೆ ಶಾರಾಮ್ ಅಂದ್ರೆ ಹೆಣ್ಮಗಳ ಹೆಸರು. ಊರಾಗ ಹೆಣ್ಮಕ್ಳು ನಾವು ಶಾರಾಮ್ ಅಂತೀವಿ, ಅದು ಹೆಣ್ಮಗಳು. ನಮ್ದ್ರಲ್ಲಿ ಹೆಣ್ಮಗಳ ಭಾಷೆ. ಶಾವಡಿ ಅಂದ್ರೆ ಊಟ, ನಮ್ಮ ಅನ್ನ. ಅದು ನಿಕ್ಕಂಡ್ರ ಅಂದ್ರೆ ಹೋಗು ಅನ್ನೋ ಭಾಷೆ. ಅದು ಜನರಿಗೆ ಗೊತ್ತಾಗೋದಿಲ್ಲ. ನೀವು ತೆಲುಗು ಆಡ್ತೀರಿ, ಇದೊಂದು ನಿಮ್ಮ ವಿಭಿನ್ನವಾದ ಭಾಷೆ ಇದೆ. ನಮ್ಮ ತೆಲುಗು ಭಾಷೆಯಲ್ಲಿ ಮಾತಾಡೋ ಭಾಷೆಯಲ್ಲೇ ನಮ್ದೊಂದು ಸಪರೇಟ್ ಭಾಷೆ. ಅದು ಯಾರಿಗೂ ಗೊತ್ತಾಗೋದಿಲ್ಲ, ನಿಮ್ಮ ಸಮುದಾಯಕ್ಕೆ ಮಾತ್ರ ಗೊತ್ತು. ಅದು ಶಾರಾಮ್ అంటే ఏమి, ಮಂಕಾಡ್ అంటే ఏమి, ಶಾವಡ అంటే ఏమి, ಇವೆಲ್ಲ ಮರುಗು ಭಾಷೆ ಎಲ್ಲ ನಾವು ಮರುಗು ಭಾಷೆ ಹೇಳ್ತಾ ಇದ್ರೆ ಅದನ್ನು ಟೈಪ್ ಮಾಡ್ಸಕ್ಕೆ ಬರ್ದಿರಲ್ಲ. ಮೇನ್ ಮೆಮೊರಂಡಮ್ ಅಲ್ಲಿ ನಮ್ಮ ಭಾಷೆ ಸಹ, ನಮ್ದು ಆಚಾರ ವಿಚಾರಗಳು, ಎಲ್ಲಮ್ಮ, ನಮ್ಮ ಕುಲದೇವತೆ ಬಂದು ಎಲ್ಲಮ್ಮ ಜಮಲಮ್ಮ, ನಮ್ಮ ಮಾತೃಭಾಷೆ ತೆಲುಗಿನಲ್ಲೇ ಮತ್ತೆ ಮರುಗು ಭಾಷೆ ನಮ್ದು. ಈ ತರ ಇರುತ್ತೆ ಸರ್. ಈ ಭಾಷೆಗಳೆಲ್ಲ ಸೇರಿಸಿದೀವಿ. ಸೇರಿಸಿದ ಮೇಲೆ ನೋಡಿ, ಅವು ನಮ್ಮ ಭಾಷೆ ಮಾತಾಡ್ಬೇಕಾದ್ರೆ ಏನೇನೋ ಬರ್ತಾವ, ಅದರಲ್ಲಿ ಬೇರೆ ಬೇರೆ ಕೂಡ ಇರ್ತಾವ, ಅದು ಮಾತಾಡೋಕ್ಕಾಗಲ್ಲ ಹೊರಗಡೆ ಎಲ್ಲವು. ಈ ಭಾಷೆಗಳೆಲ್ಲ ಮಾತಾಡಿ ಭಾಷೆವಾರು ಮತ್ತೆ ತೆಲುಗು ಭಾಷೆ ಮತ್ತೆ ಈಗಿನ ಮಾತಾಡೋಂಥ ಮಾತು ಕನ್ನಡ, ವ್ಯಾವಹಾರಿಕ ಭಾಷೆ ಕನ್ನಡ. ಮತ್ತೆ ನಮ್ಮ ಹೆಸರುಗಳು, ನಾವು ಸತ್ರೆ ಶವ ಸಂಸ್ಕಾರ ಹೆಂಗೆ, ನಮ್ಮ ಮದುವಾದ್ರೆ ಹೆಂಗ, ಮತ್ತೆ ಆಮೇಲೆ ನಾವು ಹುಟ್ಟಿದ್ದು ಪುರುಡ್ ಅಂದ್ರೆ ಏನು, ಹುಟ್ಟಿದ ಮೇಲೆ 3 ದಿವಸ ಕೋಳಿ ಕೊಯ್ಯೋದು, ಇವೆಲ್ಲವನ್ನು ಅದರ ವಿರಳವಾಗಿ ಮೆಮೊರಂಡಮ್ದಲ್ಲಿ ಮಾಡ್ತೀವಿ. ಮಾಡಿಕೊಂಡು ಏನು ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ ನಾವು ಹೆಂಗೆ ಹೋಗ್ಬೇಕು, ವಿಧಾನಸೌಧ ನಮ್ಗೆ ಅಷ್ಟು ಶಕ್ತಿ ಏನು ಆಗೋದಿಲ್ಲ ಅಂತ ಮತ್ತೆ BT ಲಲಿತಾ ನಾಯ್ಕ ಮೇಡಮ್ ಹತ್ರ ಹೋಗ್ತೀವಿ. ಮೇಡಮ್ ಅವರು ನಮ್ಮನ್ನ ಹೆಂಗನ ಮಾಡಿ ತಾವು ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಬೇಡಿಕೆ ಇಟ್ಟಿವಿ. ಬೇಡಿಕೆ ಇಟ್ಟಾಗ ಮೇಡಮ್ ಪಾಪ ಯಾವುದೇ ಅಲೆಮಾರಿಗಳನ್ನ ಪದ ಇರ್ಲಿಲ್ಲ ಅವಾಗಿನ. ನಾವು ಬರೀ ಊರಿಂದ ಊರಿಗೆ ಹೋಗರೆ, ನಾವು ಬರೀ ತಿರುಪಿಗಾರು ಭಿಕ್ಷಿಗಾರು ಅನ್ನೋರು ಊರಾಳ ಜನ ನಮ್ನ. ಊರಿಂದ ಹೋಗ್ತಾ ಜೋಗಿಯರು, ಭಿಕ್ಷಿಗಾರು, ಅಗಲವೇಸಿಗಾರು, ಇವರು ಕಥೆ ಹೇಳೋರು ಅಂತ ಹೇಳ್ತಾ ಇದ್ರು. ಕರಿಯವರು ಊರಿನ ಜನ, ಮಾಮೂಲು ಊರಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನ ನಮ್ನ ಈ ರೀತಿ ಕರೆಯೋರು. ಹಂಗಿದ್ದಾಗ ಅಲ್ಲಿ ಕರ್ಕೊಂಡು ಹೋಗ್ಯಾರ ಯಾರು ನಮ್ಮ ವಿಧಾನಸೌಧದಲ್ಲಿ. ಪಾಪ ವೈ ಕೃಷ್ಣಪ್ಪ ಅವರು ಯಜಮಾನ್ರು ಮತ್ತೆ ಲಲಿತಾ ನಾಯ್ಕ ಮೇಡಮ್ ಅವ್ರಿಗೆ ಮೀಟ್ ಮಾಡಿ ಕರ್ಕೊಂಡು ಮೆಮೊರಂಡಮ್ ಅಂತ ತಯಾರಾಯ್ತು ಮೇಡಮ್. 3 ದಿವಸ ಆಯ್ತು ಮೆಮೊರಂಡಮ್ ತಯಾರು ಮಾಡೋದಕ್ಕೆ. ಅಷ್ಟು ಟೈಪಿಂಗ್ ಮಾಡಬೇಕು, ಅದನ್ನು ಬರಿಬೇಕು, ಒಂದು ದಿವಸ ಟೈಪಿಂಗ್ ಮಾಡೋಕೆ ಎಲ್ಲ ಕಷ್ಟಪಟ್ಟಿವಿ. ಅಲ್ಲೇ ಮಟ್ಟ ಸುಮಾರು 8 ದಿವಸ ನಾವು ಬರೇ ಬಸ್ ಸ್ಟ್ಯಾಂಡಲ್ಲಿ ಮಲಗ್ತಾ ಇದೀವಿ. 8 ದಿವಸ ಆಯ್ತು ನಾವು ಬಸ್ ಸ್ಟ್ಯಾಂಡಲ್ಲೇ ಮಲಗ್ತಾ ಇದೀವಿ. ಹೆಣ್ಮಗಳು ನಮ್ಮ ಅತ್ತೆ ನಮಗೆ ದೊಡ್ಡ ಮಾರಕ್ಕ ಅಂತೇಳಿ ನೆನೆಸ್ಬೇಕಾಗುತ್ತೆ. ಅವರೆಲ್ಲ ಕಷ್ಟಪಟ್ಟರು ಯಜಮಾನ್ರು. ಹೆಣ್ಮಗಳು ಕೂಡ ನಮ್ಮ ಜೊತೆಗೆ ಕುರ್ಜಿ ಮೇಲೆ ಹಂಗೆ ಮಲಗಬೇಕು. ಮಲಗಾಗ ಜಾಗ ಇಲ್ಲ ರೀ, ಸುಮ್ಮನೆ ಕುರ್ಜಿ ಮೇಲೆ ಮಲಗಬೇಕು. ಅವರು PP ಊರಿಕೆ ಅಂತ ಬಂದು ಎಬ್ಸಿದ್ರೆ
ಸರ್ ಹೋಗ್ತೀವಿ ಸರ್ ಬಸ್ ಬಂದಿಲ್ಲ ಅಂತ ಹೇಳೋದು, ಬಸ್ ಬಂದಿಲ್ಲ ಅಂತ ಹೇಳೋದು, ಸುಳ್ಳು ಹೇಳಿಕೊಂಡು ಮಲಗ್ತಾ ಇದ್ವಿ. ಅಲ್ಲಿ ಇಲ್ಚಿ ಕೂಡ ಕಾಲುಗಳ ಮೇಲೆ ಇಲಿಗಳು ಅಡ್ಡಾಡ್ತಿದ್ವು. ಅಂತ ಸಂದರ್ಭದಲ್ಲಿ ತಿರುಗಿದ್ವಿ. ಕಣ್ಣೀರು ಬರ್ತಾವ ಅದೆಲ್ಲ ಹೇಳ್ಬೇಕಾದ್ರೆ ಆಯ್ತು. ಆ ಸಂದರ್ಭದಲ್ಲಿ ನಾವು ವಿಧಾನಸಭೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ಮೇಲೆ ರಮೇಶ್ ಜಿಗಜಿಣಗಿ ಸಮಾಜ ಕಲ್ಯಾಣ ಮಂತ್ರಿಯವರು, ಆ ಮಂತ್ರಿಯವರ ಹತ್ರ ನಮ್ಮ ಆಚಾರ ವಿಚಾರಗಳು ಸಂಪೂರ್ಣವಾಗಿ ತಿಳಿಸ್ತೀವಿ. ಸರ್ ನಮಗೆ ಈ ಥರ ಮಕ್ಕಳಿಗೆ ಅನ್ಯಾಯ ಆಗಿದೆ, ನಮಗೆ ಭಿಕ್ಷೆ ಬೇಡಕ್ಕೂ ನೀವು ಕೊಡ್ತಾ ಇಲ್ಲ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಜಾತಿ ಪ್ರಮಾಣಪತ್ರ ಸಿಗ್ತಾ ಇಲ್ಲ, ನಾವು ಶಾಲೆ ಸೇರಿಸ್ಬೇಕಾದ್ರೆ ಜಾತಿ ಪ್ರಮಾಣಪತ್ರ ಯಾವುದು ಅಂತ ಹೇಳ್ತಾರೆ. ನಾವು ಈಗಾಗಲೇ ನಾನಾ ರೀತಿ ಜಾತಿ ಪ್ರಮಾಣಪತ್ರಗಳು ಹೆಸರು ಹೇಳ್ತಾ ಇದ್ದೀವಿ. ಯಾರೋ ಪುಣ್ಯಾತ್ರೆ ಕಬ್ಬೇರ್ ಅಂತ ಬರ್ಸಿದ್ದೀವಿ, ಗಂಗಾ ಮತಸ್ಥ ಅಂತೇಳಿ ಹಂಗೂ ಹೇಳಿದ್ವಿ, ವಾಲ್ಮೀಕಿ ಅಂತ ಹೇಳಿದ್ರೆ ಹಂಗೂ ಹೇಳಿದ್ವಿ, ಬ್ಯಾಡ್ರ ಅಂದರೆ ಬ್ಯಾಡ್ರು ಹೇಳಿದ್ವಿ. ಎಲ್ಲಿಗಂತ ಹೇಳ್ಕೊಂತ ಬಂದ್ರೆ ನಮಗೆ ಭಾಳ ತೊಂದರೆ ಆಗುತ್ತೆ ಸರ್. ನಿಜವಾದ ನಾವು ಬುಡುಗ ಜಂಗಮರು, ನಮ್ಮ ಜಾತಿ ಪ್ರಮಾಣಪತ್ರ ಬಳ್ಳಾರಿ ಜಿಲ್ಲೆ ಎಂಟರ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ನಿಲ್ಲಿಸ್ಯಾರ, ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿದಾಗ ಅವಾಗ DC ಮಂಜುಳವರು ಇದ್ರು ಇಲ್ಲಿ, ಮಂಜುಳಾ ಮೇಡಮ್ ಅಂತೇಳಿ, ಅವರು ಸಚಿವರ ಜೊತೆಗೆ ನಾವು ಮಾತುಕತೆ ಕುಂತಾಗ ನಮ್ಮೆಲ್ಲ ಹೇಳಿದ್ವಿ. ಪಾಪ ನಿಜವಾಗ್ಲೂ ಆಲಿಸಿದ್ರು ಅವರು ಒಬ್ಬ SC ಇರೋದ್ರಿಂದ ನಮ್ಮ ಸಮುದಾಯ ಅಂಬೇಡ್ಕರ್ ಬಾಬಾ ಸಾಹೇಬ್ರು ಕೊಟ್ಟಿದ್ದು ಮೀಸಲಾತಿ ಇವ್ರಿಗೆ ಸಿಗ್ತಾ ಇಲ್ಲ ಅಂದರೆ ಏನು ಅನ್ಯಾಯ ಇದು ಅನ್ನೋದು ವಿಚಾರ ಮಾಡಿದ್ರು. ವಿಚಾರ ಮಾಡಿದಾಗ ನಿಮ್ಮ ತೋರಿಸ್ರಪ್ಪ ಅಂದಾಗ ನಾವು ಬಲೆ ಹಾಕಿ ತೋರಿಸಿದ್ದೀವಿ. ಆಮೇಲೆ ಅಳಿಲು ಹಿಡಿತೀವಿ ಸರ್, ನಮಗೆ ಅವಕಾಶ ಕೊಟ್ಟರೆ ಇಲ್ಲೇ ಅಳಿಲು ಹಿಡಿತೀವಿ ಸರ್, ಇಲ್ಲೇ ಸುಟ್ಕೊಂಡು ತಿಂತೀವಿ ಅಂತ ಹೇಳಿದ್ದೀವಿ. ಅವೆಲ್ಲವನ್ನು ವಿಚಾರ ಕೇಳಿ ರಮೇಶ್ ಜಿಗಜಿಣಗಿ ಅವರು ಸಮಾಜ ಕಲ್ಯಾಣ ಮಂತ್ರಿ ಅಲ್ಲಿಂದ ಬಳ್ಳಾರಿಗೆ ಫೋನ್ ಹಾಕಿದರು. ಬಳ್ಳಾರಿ DC ಮೇಡಮ್ಗೆ ಫೋನ್ ಹಾಕಿ, DC ಮೇಡಮ್ ಅವರೇ ಅರ್ಜೆಂಟಾಗಿ ಅವ್ರ ಜಾತಿ ಪ್ರಮಾಣಪತ್ರ ನೀವು ಇಶ್ಯೂ ಮಾಡಬೇಕು, ನಾನು ಅವರ ಆಚಾರ ವಿಚಾರಗಳು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀನಿ, ಅವರು ನಿಜವಾಗಲೂ ಬುಡುಗ ಜಂಗಮ, ಅವ್ರು ಯಾಕೆ ನಿಲ್ಲಿಸಿರಿ ನೀವು ಜಾತಿ ಪ್ರಮಾಣಪತ್ರ ಇಶ್ಯೂ ಮಾಡಿರಿ ಅಂತಂದು ಹೇಳಿದರು ಫೋನಲ್ಲಿ ಹೇಳಿದಾಗ ಇವ್ರು ಏನು ಉತ್ತರ ಕೊಡ್ತಾರಲ್ಲ ಅಂದರೆ, ಸರ್ ಅದು ಈಗಾಗಲೇ CRCLಗೆ ಹೋಗಿದೆ ಸರ್, ಅದು CRCL ಅವರು ಬಂದು ಆಚಾರ ವಿಚಾರಗಳನ್ನು ಪರಿಗಣಿಸಬೇಕು, CRCL ರಿಪೋರ್ಟ್ ಬಂದ ನಂತರನೇ ನಾವು ಜಾತಿ ಪ್ರಮಾಣಪತ್ರ ಇಶ್ಯೂ ಮಾಡ್ತೀವಿ ಅಂತ ಇವರು ಉತ್ತರ ಕೊಟ್ಟರು. ಅವರಿಗೆ ಉತ್ತರ ಕೊಟ್ಟಾಗ ಅವ್ರೇನಂದ್ರು, ಫಸ್ಟ್ CRCL ನಡೆಯೋದು ಬಿಡೋದು ಅದು ಆಮೇಲೆ, ಇವರು ಹಿಂದಕ್ಕಾಗಲೇ ಈಗಾಗಲೇ ಜಾತಿ ಪ್ರಮಾಣಪತ್ರ ಕೊಟ್ಟು ಮళ్ళీ ನಿಲ್ಲಿಸಿರಿ, ಮೊದಲಾಗಿ ಕೊಡ್ಬೇಕಿತ್ತು. ಹಂಗಾದ್ರೆ ಜಾತಿ ಪ್ರಮಾಣಪತ್ರ ಕೊಟ್ಟ ಮೇಲೆ ಇವ್ರು ಜಾತಿ ಪ್ರಮಾಣಪತ್ರ ಫಸ್ಟ್ ಇಶ್ಯೂ ಮಾಡಿ, ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗ್ಲಿ, ಅದು CRCL ರಿಪೋರ್ಟ್ ಯಾವತ್ತಾಗುತ್ತೋ ಆಗ್ಲಿ, ನೀನು ಅದನ್ನ ನೋಡ್ಕೊಂಡು ನಿಲ್ಬೇಡ, ನೀನ್ ಏನ್ ಹಂಗ್ ಮಾತಾಡ್ಕಂತ ಅದ ಗದರಿಸಿದ್ರು. ಸರ್ ಕಳಿಸ್ಕೊಡ್ರಿ ಸರ್, ನಾವು ಇಶ್ಯೂ ಮಾಡ್ತೇವೆ ಅಂತ ಇವ್ರು ಅಂದ್ರು. ಅಂದಾಗ ಇಲ್ಲಿ ಬಂದು ಜಾತಿ ಮಾತ್ರ ಇಶ್ಯೂ ಆಯ್ತು. ಅಷ್ಟೊತ್ತಿಗೆ ನಾವು 97-98 ಆಯ್ತು ಇಲ್ಲಿ. ಅಷ್ಟೊತ್ತಿಗೆಲ್ಲ ಇಲ್ಲಿ ನಾನು ಇಲ್ಲಿ ಫ್ಯಾಕ್ಟ್ರಿ ಮಾಡ್ಬೇಕಾದ್ರೆ, ಮತ್ತೆ ನಾವು ಫ್ಯಾಕ್ಟ್ರಿ ಮಾಡ್ಬೇಕಾದ್ರೆ ಟೆಂಟ್ಗಳಲ್ಲಿದ್ದು, ಆವಾಗ CRCLನವರು ದಾವಣಗೆರೆಯಿಂದ ಬರ್ತಾರೆ. ದಾವಣಗೆರೆಯಿಂದ ಯಾರು ಬರ್ತಾರ, CRCL ಬಂದ್ರೆ ಇಲ್ಲೇ ಒಬ್ರು ವಿಶ್ವನಾಥ್ ಅಂತೇಳಿ, DGP ವಿಶ್ವನಾಥ್ ಅಂತೇಳಿ CRCLನ ಹೆಡ್ ಬಾಸ್. ಅವರು ನಮ್ಮ ದೃಷ್ಟಿಗೆ ಅವ್ರ ಮನೆ ಅಂಚಿನಗುಡಿ ಇಲ್ಲೇ, ಅವ್ರ ಮನೆ ಇಲ್ಲೇ. ನಮ್ಮನ್ನ ಕೂಡ ಒಂಚೂರು ಪರಿಚಯ ಇದ್ದಾರೆ ಅವರು ಕೂಡ, ಶ್ರೀನಿವಾಸ್ ಅವರಿಗೆ. ನಾವು ಅವ್ರು ಹೋಗ್ತಾ ಬರ್ತಾ ನಮ್ಮನ್ನು ನೋಡ್ತಾ ಇದ್ರು ಟೆಂಟ್ಗಳಲ್ಲಿ ಇರೋಂಥದ್ದು. CRCL ಹೆಡ್ ಬಾಸ್ ಅವರೇ ಇರೋದ್ರಿಂದ CRCL ಜೀಪ್ ಬಂದ ಮೇಲೆ ಇವರು ಕೂಡ ನಮ್ಮ ಹತ್ರ ಬಂದು, DGP ಅವರು ಬಂದು, ನಿಜ ಏನು ನಿಮ್ಮ ಭಾಷೆ ಏನು ಪದ್ಧತಿ ಏನೆಲ್ಲ ಆಚಾರ ವಿಚಾರಗಳು ಸಂಪೂರ್ಣವಾಗಿ ನಮ್ಮನ್ನ ಮಾಹಿತಿ ತಗೊಳ್ತಾರೆ. 1 ದಿವಸ ಬಿಟ್ಟು 4 ದಿವಸ ಆಯ್ತು ಅದು ಮಾಹಿತಿ ತಗೋಬೇಕಾದ್ರೆ ಇಡೀ ಎಂಟರ್ ತಾಲೂಕಿನಲ್ಲಿ. ತಗೊಂಡ ನಂತರ ಮತ್ತೆ ನೀವು ಅಳಿಲು ಹಿಡ್ತೀರಿ ಅಂದ್ರೆ ಹೆಂಗೆ ಹಿಡ್ತೀರಿ, ಆಯ್ತು ಸರ್ ಅಳಿಲು ಹಿಡ್ದೇ ತೋರಿಸ್ತೀವಿ ಅಂತ ಅಳಿಲು ಹಿಡಿದು ತೋರಿಸಿದೀವಿ. ಮತ್ತೆ ನೀವು ಮೀನು ಬೆಲೆ ಹೆಂಗೆ ಆಡ್ತೀರಿ, ಮೀನು ಬೇಟೆ ಇದೇ ಹಳ್ಳ ನಿಮ್ಮ ಭಕ್ತಲ್ಲಿ, ಇದೇ ಹಳ್ಳದಲ್ಲೇ ನಾವು ಮೀನು ಹಿಡಿದೀವಿ. ಮತ್ತೆ ಆಮೇಲೆ ತಾಬೇಲು ಹೆಂಗೆ ಹಿಡ್ತೀರಿ ಅಂದ್ರೆ ತಾಬೇಲು ಹಿಡಿದು ತೋರಿಸಿದೀವಿ. ಮತ್ತೆ ಇದು ಅಳಿಲು ಹಿಡಿದೀವಿ, ಮಲ ಹಿಡಿದೀವಿ. ಇದು ಸುಡುಗಾಡು ಇತ್ತು ಅವಾಗ ಒಂದು ಬಯಲು, ಅಲ್ಲಿ ಮಲ ಹಿಡಿದು ತೋರಿಸಿ ನಮ್ಮ ಸತ್ಯಾಂಶ ಲೈವಲ್ಲಿ ಸತ್ಯಾಂಶ ಅವರಿಗೆ ತೋರ್ಸತಕ್ಕನ ಅವ್ರಿಗೆ ನಮಗೆ ನಂಬಿಕೆ ಬರಲಿಲ್ಲ. ಅವರಿಗೆ ಮಲ ಹಿಡಿದು ತೋರಿಸಿದೀವಿ, ತಾಬೇಲು ಹಿಡಿದು ತೋರಿಸಿದೀವಿ, ಅಳಿಲು ಹಿಡಿದು ತೋರಿಸಿದೀವಿ, ಕೌಜ್ ಹಿಡಿದು ತೋರಿಸಿದೀವಿ, ಮೀನ್ ಹಿಡಿದು ತೋರಿಸಿದೀವಿ, ತಂದು ನಾವ್ ಹೆಂಗ್ ಪಾಲಾಕ್ಯಂತೆ ಅನ್ನೋದು ತೋರಿಸಿದೀವಿ. ಆಮೇಲೆ ಅಂತ ಸಂದರ್ಭ ನಮ್ಮಪ್ಪ ಮರಣ ಹೊಂದಿದ್ರು. ನಮ್ಮಪ್ಪನ ಶವ ಸಂಸ್ಕಾರ ಕುಂದಿರ್ಸೋದು, ರುದ್ರಾಕ್ಷಿ ವಿಭೂತಿ ಇಡೋದು, ಆಮೇಲೆ ಕುಣಿ ತೋಡಿ ಹೆಂಗ್ ಕುಂದಿರ್ಸ್ತೀರ ಅನ್ನೋದು, ಅದು ಚೆತ್ತೆ ಕಟ್ಟಿದ್ದು ಅದನ್ನು ವಿಡಿಯೋ ಮಾಡಿದೀವಿ. ಎಲ್ಲವೂ ಮಾಡಿ ತೋರಿಸಿದ ನಂತರ ಅಷ್ಟೊತ್ತರೇ ಒಂದು ಮದುವೆ, ಅದು ಒಂದಿಸದ್ದು ವ್ಯವಹಾರ ಅಲ್ಲ, ಸುಮಾರು 3 ತಿಂಗಳ ಮಟ್ಟ ಅದು ಸರ್ವೆ. ಇವರು ತಂಗಿದೊಂದು ಮದುವೆ ಅಲ್ಲಿ ಟೆಂಟ್ಗಳಲ್ಲಿ. ಆ ಮದುವೆ ಮಾಡಿದ್ದು ಬ್ರಾಂದಿಗೆ ನಾವು ಸರಾಯಿ ಕೊಡೋದು, ಮತ್ತೆ ನಮ್ಮ 9 ರೂಪಾಯಿ ಓಲಿ ಕಟ್ಟೋದು,
ಮತ್ತೆ ತಾಳಿ ಕಟ್ಟೋದು, ನಮ್ಮ ಆಚಾರ ವಿಚಾರ, 3 ದಿವಸ ಮದ್ವಿ, 3 ದಿವಸ ನಾವು ಎಂಡ ಸರಾಯಿ ಕೊಡ್ಬೇಕು, ಸರಾಯಿ ಅಂದ್ರೆ ಸರಾಯಿ ಕೊಡ್ಬೇಕು, ಎಂಡ ಅಂದ್ರೆ ಎಂಡ ಕೊಡ್ಬೇಕು. ಆಮೇಲೆ ಲಾಸ್ಟ್ ದಿವಸ ನಾವು ಮದುವೆ ತಾಳಿ ಆದ ನಂತರ ಲಾಸ್ಟ್ನೇ ದಿವಸ ನಾವು ಕುರಿ ಕೊಯ್ದು ನಾವು ಅದು ಕಾಲು ತಲೆ ಸುಡೋದು, ಮತ್ತೆ ರಕ್ತ ಕೂಡ ತಿಲಕ ಇಡೋದು, ಇವೆಲ್ಲವನ್ನು ತೋರಿಸಿದಾಗ ನಿಜವಾಗ್ಲೂ ಮನವರಿಕೆ ಆಯ್ತು. ಅದು CRCL DGP ಅವರಿಗೆ ಪಾಪ ನಿಜವಾಗ್ಲೂ ಇವ್ರು ಬುಡುಗ ಜಂಗಮ ಇಷ್ಟು ಅನ್ಯಾಯ ಆಯ್ತು ಅಂತೇಳಿ ಅವರು ಆರ್ಡರ್ ಹಾಕಿದ್ರು. ಆರ್ಡರ್ ಹಾಕಿದ ಮೇಲೆ ಅಲ್ಲೇಲಿಂದ ಇಲ್ಲೇ ಮಠ ಜಾತಿ ಪ್ರಮಾಣ ಪತ್ರ ಸಿಗ್ತಾ ಇದೆ ಕರ್ನಾಟಕದಲ್ಲಿ, ಎಂಟೈರ್ ಕರ್ನಾಟಕದಲ್ಲಿ. ಇಲ್ಲಿ ಪಾಸ್ ಆದ ಕೂಡಲೇ CRCL ಎಲ್ಲ ಅದು ಹೆಡ್ ಆಫೀಸ್ ಕೂಡ ಹೋಯ್ತು, ಜಾತಿ ಪ್ರಮಾಣ ಪತ್ರ ಸಿಗ್ತಾ ಇದೆ. ನೋಡಿ, ಅಲ್ಲಿಂದ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬರ್ಬೇಕಾದ್ರೆ ಶ್ರೀನಿವಾಸ ನಮ್ಮಣ್ಣ ಕೂಡ ಕೆಲವೊಂದು ಜಿಲ್ಲೆಗಳಿಗೆ, ನಾನು ಸಣ್ಣ, ಅವರು ಪಾಪ ಗುಲ್ಬರ್ಗ ಅಂದ್ರೆ ಗುಲ್ಬರ್ಗ ಎಲ್ಲಿ ಬೇಕಲ್ಲೇ ಹೋಗ್ತಾ ಇದ್ರು. ಹೋದಂಥ ಸಂದರ್ಭದಲ್ಲಿ ಕೂಡ ನಾನು ಅಲ್ಯೂಮಿನಿಯಂ ಫ್ಯಾಕ್ಟ್ರಿ ಮಾಡ್ತಾ ಇದ್ದೆ, ನಾನು ಜಮ್ಮಣ್ಣ ಇಬ್ರು. ಅಂದ್ರೆ ನಾನು ಹಗಲೆಲ್ಲ ನಾನು ವ್ಯವಹಾರ ನೋಡ್ಬೇಕು, ರಾತ್ರಿ ಎಲ್ಲ ನಾನು ಕೆಲಸ ಮಾಡ್ಬೇಕು, ಅಷ್ಟು ಕಷ್ಟಪಟ್ಟೆ. ಅದು ಗ್ರೀಸಂಗಿ ಹಾಕ್ಯಂಡೆ ಸೈಕಲ್ ಇತ್ತು, ಸೈಕಲ್ ಮೇಲೆ ಅದನ್ನ ಕುಂದಿರ್ಸ್ಕೊಂಡು ಹೋಗಿ ಮನೆ ಸಾಧ್ಯ ಆದಷ್ಟು ಅದಕ್ಕೆ ದುಡ್ಡು ಕೊಟ್ಟು ಕಳಿಸ್ತಾ ಇದ್ದೆ ತಿರುಗೋದಕ್ಕೆ, ಜಿಲ್ಲೆಗಳಿಗೆ ಹೋಗ್ಬೇಕಾರೆ. ಅಂದ್ರೆ ನನ್ನ ಶ್ರಮ, ನನ್ನ ಸಮಾಜ ಅಂತೇಳಿ ಅಷ್ಟು ಕಾಳಜಿಯಿಂದ ನಾನು ಬದುಕಿದೆ. ಅಲ್ಲಿಂದ ನಾನು ತಾಲೂಕು ಅಧ್ಯಕ್ಷ ಆದೆ. ಈಗ ನಿಮ್ಗೆ ಸಿಕ್ಕಿತ್ತು ಸರ್ಟಿಫಿಕೇಟ್ ಸಿಕ್ಕಿತು, ನಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ, ನಮ್ಮ ಜಿಲ್ಲೆಗೆ ಹೋಗ್ಲಿ ಬಿಡ ಅಂತ ಹೇಳಿ. ಈಗ ತಮಗೆಲ್ಲ ಕಾಸ್ಟ್ ಇಶ್ಯೂ ಆಯ್ತು, ಎಲ್ಲ ಆಯ್ತು, ಆದ್ರೂ ಕೂಡ ನಮ್ಗೆ ಸಿಕ್ಕಿತ್ತು ತಗೋ ಅಂತ ಹೇಳಿ ನೀವು ಸುಮ್ಮನೆ ಕೂರ್ಲಿಲ್ಲ. ಆದ್ರೆ ಇತರ ಜಿಲ್ಲೆಗಳ ಬಗ್ಗೆನೂ ಆಲೋಚನೆ ಮಾಡಿರ್ತಾವ. ಏನಾಯ್ತು, ಆಯ್ತು, ಈ ಜಿಲ್ಲೆ ಇದು CRCL ಒಂದೇ ಅಲ್ಲ ಜಿಲ್ಲೆಗೆ, ಹೌದು, ಇಡೀ ಹೈದರಾಬಾದ್ ಕರ್ನಾಟಕ, ಇಡೀ ಕರ್ನಾಟಕ ಸಂಪೂರ್ಣವಾಗಿ ಅದು ವರದಿ ಆಯ್ತು. ಇಲ್ಲಿ ವರದಿ ಆಯ್ತು. ವರದಿ ಆದ್ರೆ ನಾವು ಸುಮ್ಮನೆ ಕುಂತ್ಕೊಂಡಿಲ್ಲ, ಇದಕ್ಕೊಂದು ಪರ್ಯಾಯ ಪದ ಹುಡುಕ್ಲೇಬೇಕು ಅನ್ನೋದು ಪಾಪ ಮೈತ್ರಿ ಸರ್ ನಮ್ಮ ಬೆಂಬಲ ಇದ್ರು. ಶ್ರೀನಿವಾಸ ಇವರೆಲ್ಲ ಸೇರ್ಕೊಂಡು ನಮ್ದೇ ಒಂದು ಬುಕ್ ಬರೆದು ಬುಕ್ ಬರಿಬೇಕು ನಮ್ಮ ಸಮುದಾಯದ ಅಂತ ಹೇಳಿದ್ರು. ಹೇಳಿದಾಗ ಆಯ್ತು. ಅಷ್ಟೊತ್ತಿಗೆ ವಿದ್ಯಾವಂತರಾಗಿದ್ರು ಪ್ರತಾಪ್ ಅವರೂಪಿ, ನಮ್ಮ ಶರಣಪ್ಪ ಶ್ರೀನಿವಾಸ, ನಮ್ಮ ಶರಣಪ್ಪ ಮತ್ತೆ LIC ರಾಮ್ರ ಅಷ್ಟೊತ್ತಿಗೆ ಬಂದರು. ಅವರೆಲ್ಲ ಬಿಟ್ಟು ಓದೆಲ್ಲ ಮುಗಿದ ಮೇಲೆ ಇವರೆಲ್ಲರೂ ಸೇರ್ಕೊಂಡು ಕೂಡ ಬುಕ್ ಬರಬೇಕನ್ನೋದು ವಿಚಾರ. ಆ ಬುಕ್ ಬರಬೇಕಾದ್ರೆ ಮೈತ್ರಿ ಸರ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ರು. ನಾವು ರಾತ್ರಿ ಆಗಲೂ ಅಲ್ಲಿ ಕೆಲಸ ಇಲ್ದಂಥ ಸಂದರ್ಭದಲ್ಲಿ ನಮ್ಮ ಜೊತೆಗಿರೋರು ಮೈತ್ರಿ ಸರ್. ಆ ಸಂದರ್ಭದಲ್ಲಿ ನಾನು ಮತ್ತೆ ಚೆನ್ನಪ್ಪ ಮತ್ತೆ ಪ್ರತಾಪ್ ಇವರೆಲ್ಲ ಸೇರ್ಕೊಂಡು ಬುಕ್ ಬರ್ತೀವಿ. ಬುಕ್ ಬರೆಯಕ್ಕೆ ಅಂದ್ರೆ ಬರೆಯೋದು ಅವರು, ಹೇಳೋದು ನಾವು ಪ್ರತಿಯೊಂದು ರಾತ್ರಿ ಮಠ ನೋಡು. ರಾತ್ರಿ ನಿದ್ದೆ ಬಂದ್ರೆ ಸುಮ್ಮನೆ ನೆಲದ ಮೇಲೆ ಮಕ್ಕಂತಿದ್ದೀವಿ, ನಮ್ಗೆ ಅಷ್ಟು ಕಷ್ಟ. ಅವ್ರನ್ನ ಆಫೀಸರ್ ಅಂದ ಮೇಲೆ ಅವ್ರಿಗೆ ಗೌರವ ಕೊಡಬೇಕು, ಅವ್ರ ಮೇಲೆ ಕುಣಿಸ್ಬೇಕು, ನಾವು ಕೆಳಗೆ ಕುಂದಿರ್ಬೇಕು. ಕೆಳಗೆ ಕುಂತ್ಕೊಂಡು ಅವ್ರಿಗೆ ಆಚಾರಮೆಂಟೆ ಏಮಿ, ಶಾಂತಂಟೇಮಿ, ಮಂಕಡಂಟೇಮಿ, ವರ್ಣಗಣಂಟೇಮಿ, ಈಕನಗಡಂಟೇಮಿ, ಪೊಲೀಸ್ ಅಂಟೆ ಏಮಿ, ಶಾಖಾಮಂಟೆ ಏಮಿ, ಆಚಾರ ವಿಚಾರ ಮೇಮಿ ಎಲ್ಲವನ್ನು ನಾವು ಹೇಳ್ತಾ ಇದ್ರೆ ಅವ್ರು ಬರೀತಾರೆ. ಸುಮಾರು ತಿಂಗಳಾನುಗಟ್ಲೆ ವಿಚಾರ ಬರೆದ್ರು. ಬುಕ್ ಅಷ್ಟೊತ್ತಿಗೆ ಬುಕ್ ಕೂಡ ತಯಾರಾಯಿತು. ಆ ಬುಕ್ ತಯಾರಾದ್ಮೇಲೆ ಆ ಬುಕ್ಕನ್ನು ತಗೊಂಡೋಗಿ ದಶಮಾನೋತ್ಸವ ಮಾಡ್ತೀವಿ. ಎಲ್ಲಿ 2005ರಲ್ಲಿ. ಅಷ್ಟೊತ್ತಿಗೆಲ್ಲ ನಾವು ಕ್ಯಾಸ್ಟ್ ಇನ್ಕಮ್ ತೊಂದರೆನಿಲ್ಲ. ಅಷ್ಟೊತ್ತಿಗೆ ಮಕ್ಕಳು ಎಲ್ಲ ತಲೆ ಜಾತಿ ನಿಲ್ಲಿಸ್ತಾರಂದ್ರೆ ಅಷ್ಟೊತ್ತಿಗೆ ನಾವು ಅಲ್ಲಿಗೆ ಹೋಗ್ತಿದ್ವಿ, ಆ ಜಿಲ್ಲೆಗೆ ಹೋಗ್ತಿದ್ವಿ, ಹೋರಾಟ ಮಾಡ್ತಿದ್ವಿ. ಇಲ್ಲ ದಾವಣಗೆರೆ ಕೊಟ್ಟಿಲ್ಲ ಅಂದ್ರೆ ಅಲ್ಲಿಗೆ ಹೋಗ್ತಿದ್ವಿ, ಹೋರಾಟ ಮಾಡ್ತಿದ್ವಿ. ಅಷ್ಟೊತ್ತಿಗೆ ಹೋರಾಟ ಮಾಡ್ಕೊಂತ ಬರ್ತಾನೆ ಇದ್ದೆ ನಾನು. ಪ್ರಬಲ ಆಯ್ತಾ ಬಂತು. ಯಾವಾಗ 2000ದಿಂದ ಮತ್ತೆ ಈಗ 2002ರಿಂದ ಆವಾಗ ಶ್ರೀನಿವಾಸ ಇದ್ರು. ಶ್ರೀನಿವಾಸ ಆದ್ಮೇಲೆ ಮತ್ತೆ ಬಳ್ಳಾರಿ ಜಿಲ್ಲೆಗೆ ಇಲ್ಲಿ ಬಲರಾಮಡ್ ಅಂತೇಳಿ ಕಲ್ಯಾಣ ಬಲರಾಮ್ ಅಂತ ಅಧ್ಯಕ್ಷರು ಮಾಡಿದ್ವಿ ಬಳ್ಳಾರಿ ಜಿಲ್ಲೆಗೆ. ನನ್ನ ತಾಲೂಕು ಅಧ್ಯಕ್ಷರು ಮಾಡಿದ್ರು. ಮತ್ತೆ ಯುವಶಕ್ತಿ ಕಟ್ಟಿದ್ರು, ಯುವಶಕ್ತಿ ಸಂಘಕ್ಕೂ ಅಧ್ಯಕ್ಷ ಆದೆ. ಹಂಗೆ ಆಗಿ ಖರ್ಚು ಮಾಡ್ಕೊಂತ ಅಲ್ಲೇನಿಂದ ಇಲ್ಲಿವರೆಗೆ ಖರ್ಚು ನಾನು ಯಾರ್ದು ₹1 ತಗೊಳ್ಳಿಲ್ಲ. ಹಂಗೆ ಖರ್ಚು ಮಾಡ್ಕೊಂತಾನೆ ಬಂದಿವಿ. ಬಂದ ನಂತರ ಏನಾಯ್ತು, ಇತ್ತೀಚಿನ ದಿನಗಳಲ್ಲಿ 2005ರಲ್ಲಿ ಆ ಬುಕ್ ತಯಾರಾಯ್ತು. ಬುಕ್ ತಯಾರಾದ್ಮೇಲೆ 2005ರಲ್ಲಿ ಉದ್ಘಾಟನೆ ಮಾಡ್ತಾರೆ. ಆ ಬುಕ್ ಉದ್ಘಾಟನೆ ಮಾಡಿಸ್ಬೇಕು. ಅವಾಗ ಯಾರು ಧರ್ಮಸಿಂಗ್ ಮುಖ್ಯಮಂತ್ರಿ, ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಇದ್ದಾಗ ಧರ್ಮಸಿಂಗ್ ಅವ್ರ ಕಡೆಯಿಂದ ಬುಕ್ ಬಿಡುಗಡೆ ಮಾಡ್ತೀವಿ. ಅವತ್ತು ರಾಜ್ಯಾಧ್ಯಕ್ಷರು ಅಲ್ಲೇ ಮಠ ನಮ್ಮ ಶ್ರೀನಿವಾಸ ಇದ್ರು. ಆ ಬುಕ್ ಬಿಡುಗಡೆ ಮಾಡಿದ ನಂತರ ಶ್ರೀನಿವಾಸ್ ಬಿಟ್ಟು ಶೇಷಪ್ಪನ ಅಧ್ಯಕ್ಷ ಮಾಡ್ತೀವಿ ರಾಜ್ಯದಲ್ಲಿ. ಶೇಷಪ್ಪ ಅಂದೋಳ್ ಅಂತೇಳಿ ಬೆಂಗಳೂರಲ್ಲೇ ಇರೋದ್ರಿಂದ ನಿಮಗೆ ಕುಮಾರಣ್ಣ ಇವರೆಲ್ಲ ಹತ್ರ ಇರೋದ್ರಿಂದ ರಾಜಕೀಯ ಬಳಸ್ತೀರಿ, ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ನಮ್ಮ ಸಮುದಾಯಕ್ಕೆ ಒಳ್ಳೇದಾಗಬೇಕು. ನಾನು ಅಧ್ಯಕ್ಷ ನೀನು ಅಧ್ಯಕ್ಷ ಅನ್ನೋದಕ್ಕಿಂತ
ತಾವು ಅಧ್ಯಕ್ಷರಾಗೋದು ಒಳ್ಳೇದಂತೇಳಿ ಶ್ರೀನಿವಾಸ ಅಧ್ಯಕ್ಷ ಅವ್ರಿಗೆ ಬಿಟ್ಕೊಟ್ರು. ಅಷ್ಟೊತ್ತಿಗೆ ಬಾಲಗುರುಮೂರ್ತಿ ಅವರೆಲ್ಲ ಸೇರಿದ್ರು. ನಮ್ಮ ಅಲ್ಲೇ ತಗೊಂಡ ಬಾಲಗುರುಮೂರ್ತಿ ಅವರೆಲ್ಲ ಯಾರು ಇದ್ದಿಲ್ಲ. ಸುಮಾರು ವರ್ಷಗಳಿಂದ ಬಾಲಗುರುಮೂರ್ತಿ ಅವರೆಲ್ಲ ನಮ್ಮ ಜೊತೆಗೆ ಸೇರಿದ್ರು 2005ರಲ್ಲಿ ನಂತರ 4ರಲ್ಲಿ ಸೇರಿದ್ರು. ಇವರೆಲ್ಲ ಸೇರಿದ ಮೇಲೆ ನಾವು ಇಷ್ಟೆಲ್ಲ ವ್ಯವಹಾರ ಮಾಡ್ಕೊಂತ ಬಂದು ನಮ್ಮ ಸಮುದಾಯ ಉಳಿಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ಮ ಸಮುದಾಯದ ಮಕ್ಕಳು ಓದ್ಬೇಕನ್ನೋದು ನಮ್ಮ ಉದ್ದೇಶ. ನಮ್ಮ ಸಮುದಾಯದಲ್ಲಿ ಸುಮ್ಮನೆ ಆಫೀಸರ್ಗಳು ಆಗಬೇಕು, ದಿನನಿತ್ಯ ನಮ್ಮ ಜನ ಭಿಕ್ಷೆ ಬೇಡೋದು ಬಿಡಬೇಕು ಅನ್ನೋದು ನಮ್ಮ ಮೊದಲಿಂದಲೂ ನಮ್ಮ ಹೋರಾಟ ಛಲ. ನಾವು ಇತರೆ ನಾಗರಿಕರಂತ ಇರಬೇಕು, ಇತರೆ ನಾಗರಿಕಂತ ನಾವು ಗಾಡಿ ತಗೊಳ್ಬೇಕು, ನಾವು ನಮ್ಮವರು ಕೂಡ ಕಾರಲ್ಲಿ ಓಡಾಡಬೇಕು, ನಮ್ಮವರು ಕೂಡ ಮನೆ ಕಟ್ಟಬೇಕು. ಇನ್ನು ಎಷ್ಟು ದಿನ ಬಟ್ಟೆ ಟೆಂಟಲ್ಲಿ ಜೀವನ ಮಾಡೋದು ಅನ್ನೋದು ನಿಜವಾಗ್ಲೂ ನಮ್ಗೆ ಈಗಲೂ ಡೈಲಿನೇ ಅದೇ ನಮ್ಮ ಮನಸ್ಸಲ್ಲಿ ಕೊರಗ್ತಾ ಇರ್ತದೆ. ನಮ್ಮ ಜನ ಯಾವಾಗ ಉದ್ಧಾರ ಆಗೋದು? ನಾವು ಇತರೆ ನಾಗರಿಕರಿಂದ ಎದೆ ಎತ್ತಿಕೊಂಡು ಓಡಾಡೋದು ಯಾವಾಗ? ಇನ್ನು ಎಲ್ಲೇ ಮಟ್ಟ ನಾವು ಭಿಕ್ಷೆ ಬೇಡೋದು ಅನ್ನೋದು ಈಗಲೂ ಕಾಡ್ತಾ ಇದೆ ಸರ್. ನಿಜವಾಗ್ಲೂ ನಮ್ಮ ಸಮುದಾಯ ಮುಂದಾಗಬೇಕನ್ನೋದು ನಮ್ಮ ಉದ್ದೇಶ ಇದೆ. ನಾವು ದಿನನಿತ್ಯ ಹೋರಾಟ ಮಾಡ್ತಾನೆ ಇದ್ದೀವಿ. ಮಾಡಿದ ಮೇಲೆ ಏನಾಯ್ತು, ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರಗಳು ಬದಲಾವಣೆ ಆಗ್ತಾ ಬಂದವು. ಬಂದ ನಂತರ ಏನಾಯಿತು, ಅಲೆಮಾರಿಗಳನ್ನೋ ಪದ ಹುಟ್ಟಿ ಹಾಕಬೇಕು, ಅಲೆಮಾರಿಗಳನ್ನೋದು ಬರಬೇಕು. ಈ ಅಲೆಮಾರಿಗಳು ಏನು ಮಾಡಬೇಕು ಅನ್ನೋದು 2007ರಲ್ಲಿ ಸುಮಾರು ರಾಜ್ಯಾದ್ಯಂತ ನಾವು ಒಂದೇ ಸಂಘಟನೆ ಬುಡುಗಜಂಗ ಹೋರಾಟ ಮಾಡಿದ್ರೆ ಅಲ್ಲ, ಈ ಜೊತೆಗೆ ಇನ್ನು ಅಲೆಮಾರಿಗಳು ಜೊತೆಗೆಲ್ಲ ಹಾಕೊಂಡು ಹೋಗ್ಬೇಕು ಅನ್ನೋದು ಮೈತ್ರಿ ಸರ್ ಮಾರ್ಗದರ್ಶನ, ಮತ್ತೆ ಡಾಕ್ಟರ್ CS ದ್ವಾರಕನಾಥ್ ಮಾರ್ಗದರ್ಶನ, ಮತ್ತು ಆಮೇಲೆ ದಿವಂಗತ ಬಿ ನಾರಾಯಣರಾವ್ ಮಾರ್ಗದರ್ಶನ. ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಮ ಸಮುದಾಯದಿಂದ ತಗೊಂಡು ಹೋಗೋದು ಎಷ್ಟು ಮಟ್ಟಿಗೆ ಸರಿ? ನಿಮ್ಮ ಜೊತೆಯಲ್ಲಿ ನೀವು ತಿಳುವಳಿಕಿದ್ದು ಸಮುದಾಯ ನಿಮ್ಮದು, ನಿಮ್ಮ ಜೊತೆಯಲ್ಲಿ ಪಾಪ ಸಣ್ಣ ಸಣ್ಣ ಸಮುದಾಯಗಳು ಸಿಂಧೋಳು ಸುಡುಗಾಡಿಸಿದ್ರು, ನಾನಾ ರೀತಿ ಚಂದಾಸರು ಸುಮಾರು ಸಮುದಾಯಗಳು ಬೀದಿಯಲ್ಲಿದ್ದಾವೆ, ಅವ್ರನ್ನೂ ಕೂಡ ನೀವು ತಗೊಂಡೋಗ್ಬೇಕು ನಿಮ್ಮ ಜೊತೆಯಲ್ಲಿ ಅನ್ನೋದಕ್ಕೆ. ತಗೊಂಡೋಗ್ಬೇಕಾದ್ರೆ ಯಾವ ರೀತಿ ನಮ್ಮದೇ ಒಂದು ಸಂಘಟನೆ ಮಾಡಬೇಕು. ಆ ಸಂಘಟನೆ ಹುಟ್ಟಾಕ ಹೆಸರಲ್ಲಿ ಮಾಡ್ಬೇಕಂತೇಳಿ ಒಂದು ಸುಮಾರು ಹಿಂದೆ 92ರಲ್ಲೇ ಗುಂಡ್ಲಕೇರಿಯಲ್ಲಿ ಒಂದು ದೊಡ್ಡ ಮೀಟಿಂಗ್ ಮಾಡಿ ಅಲೆಮಾರಿಗಳೆಲ್ಲ ಸಮುದಾಯದವ್ರು ಸೇರಿಸಿ ಒಂದು ಗುಡಾರ ಗುಡಿಸಿ ನಿವಾಸಿಗಳ ಕಲ್ಯಾಣ ಸಂಘ ಅಂತ ಸ್ಥಾಪನೆ ಮಾಡ್ತೀವಿ ಬಳ್ಳಾರಿ ಜಿಲ್ಲೆಯಲ್ಲಿ. ಗುಡಾರ ಗುಡಿಸಲಿ ಕಲ್ಯಾಣ ಸಂಘ ಮಾಡಿಕೊಂಡು ಬಳ್ಳಾರಿ ಜಿಲ್ಲೆನೇ ಮಾಡ್ತಾ ಇದೀವಿ. ಅದೇ ಸಂಘಟನೆ ಹೆಸರಲ್ಲಿ ಗುಡಾರ ನಗರ ಕೂಡ ತಯಾರು ಮಾಡಿದ್ವಿ. ಗುಡಾರ ನಗರದಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ದೀನಿ. ಎಲ್ಲ DCಗಳು ಸಂಪರ್ಕದಲ್ಲಿ ಹೋರಾಟ ಮಾಡಿ ಗುಡಾರ ನಗರ ಮಾಡಿದ್ದೀವಿ. ಗುಡಾರ ನಗರ ಆದೇಶ ಆದ ನಂತರ ನನಗೊಂದು ದೊಡ್ಡ ಆಕ್ಸಿಡೆಂಟ್ ಕೂಡ ಆಯಿತು. ಅವಾಗ ನನ್ನ ಬೈಕ್ ಇತ್ತು. ನನ್ನ ಬೈಕ್ ಮೇಲೆ ಮೈತ್ರಿ ಸರ್ ನಾನು ಹೋರಾಟ ಹೋಗ್ತಿದ್ವಿ. ಬೈಕ್ ಮೇಲೆ ಹೋದರು ಮೈತ್ರಿ ಸರ್ ಮತ್ತೆ ಅಲ್ಲೇ ಉಳ್ಕೊಂಡ್ರು, ಕುರುಗೋಡಿಗೆ ಹೋದ್ರು. ನಾನು ಒಬ್ಬನೇ ಬರ್ಬೇಕಾದ್ರೆ ನನಗೆ ಕುಡಿತೀನಿ ಬಳ್ಳಾರಿ ಬಿಟ್ಟ ಮೇಲೆ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದಮೇಲೆ ತೆಲಿಗೊಂದು ಹೊಡ್ತ ಬಿದ್ದಿಲ್ಲ, ಎಲ್ಲ ತಲೆ ಹೊಡ್ತ ಬಿತ್ತು. ಕುಡಿತಿನಲ್ಲಿ ನನ್ನ ಬಾಮೈದ್ರು ಇದ್ದರು, ಅಲ್ಲಿ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆಯಿದ್ರು. ಅಡ್ಮಿಟ್ ಮಾಡಿಸಿ ಮತ್ತೆ ಸ್ವಲ್ಪ ಬೇಸಾದೆ ಭಗವಂತನಿಂದ. ಗುಡಾರ ನಗರ ಹೋರಾಟ ಮಾಡಿ ಬರಬೇಕಾದ್ರೆ ನನಗೊಂದು ಆಕ್ಸಿಡೆಂಟು. ಅದು ಗುಡಾರ ನಗರ 200 ಕುಟುಂಬಗಳು 300 ಕುಟುಂಬಗಳಿಗೆ ಆಶ್ರಯ ಆಯಿತು. ಅದನ್ನು ಬಿಟ್ಟ ನಂತರ ಇನ್ನು ಯಾವುದು ಅಲೆಮಾರಿಗಳಲ್ಲಿ ಗುಡಿಸಲುಗಳು ಆಗಕ್ಕೆ ಸಾಧ್ಯ ಇಲ್ಲ, ಜಾಗ ಕೊಡೋಕ್ಕಾಗಲಿಲ್ಲ. ಹಾಗಾಗಿ ಮೈತ್ರಿ ಸರ್ ಏನು ಮಾಡ್ತೀವಿ, ಇಲ್ಲ ಒಂದು ಮೀಟಿಂಗ್ ಮಾಡಲೇಬೇಕು, ನಾವು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಅದನ್ನೊಂದು ಸರ್ಕಾರ ಗಮನ ಸೆಳಿಬೇಕು ಅನ್ನೋದು ಅವ್ರ ಉದ್ದೇಶ ಸರ್. 2007ರಲ್ಲಿ ಸರ್ಕಾರ BJP ಸರ್ಕಾರ ಇಲ್ಲಿ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನಾಯಿತು, ಹಿಂಗಾದ್ರೆ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಮನವರಿಕೆ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಅನ್ನೋದು. ಆವಾಗ ಬಾಲಗುರುಮೂರ್ತಿ ಬರ್ತಾರೆ, ಬಾಲಗುರುಮೂರ್ತಿ ಮತ್ತು ಶ್ರೀನಿವಾಸು ನಾವು ಎಲ್ಲ ಸೇರಿಕೊಂಡು ಆವಾಗ ನನ್ನ ಅಧ್ಯಕ್ಷತೆಯಲ್ಲಿ ಹಂಪಿಯಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟ, ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಬೇಕು. ಯಾವ ರೀತಿ ಹೋರಾಟ ಮಾಡಬೇಕು, ಫಂಕ್ಷನ್ ಮಾಡಬೇಕು, ನಾವು ಮೆಮೊರಂಡಮ್ ಯಾವ ರೀತಿ ಸಲ್ಲಿಸ್ಬೇಕು ಅನ್ನೋದು ಹಿರಿಯರು ಮೈತ್ರಿ ಸಾರು ಇವರೆಲ್ಲ ಸೇರಿಕೊಂಡು ಬಾಲಗುರುಮೂರ್ತಿ ಇವರೆಲ್ಲ ಒಂದು ರೀತಿ ಮೆಮೊರಂಡಮ್ ತಯಾರು ಮಾಡ್ತಾರೆ. ರಾಜ್ಯದಲ್ಲಿ ಅಲೆಮಾರಿಗಳೆಲ್ಲ ಒಟ್ಟಾರೆ ಅಲೆಮಾರಿಗಳು ಸೇರಿಕೊಂಡು ಅಲೆಮಾರಿಗಳು ಒಂದು ನ್ಯಾಯ ಸಿಗಬೇಕನ್ನೋದು ಮೈತ್ರಿ ಸರ್ ಗಮನಕ್ಕಿತ್ತು. ಆವಾಗ ಹಿಂದುಳಿದ ಆಯೋಗದ ಅಧ್ಯಕ್ಷರು ದ್ವಾರಕನಾಥ್ ಅವರು ಇದ್ದರು. ನಮ್ಮ ಜೊತೆಯಲ್ಲಿ CS ಇವರು ಬಿ ನಾರಾಯಣರಾವ್ ಸರ್ ಇದ್ದರು. ನಮ್ಮ ಜೊತೆಯಲ್ಲಿ ಮೊದಲನೇದಾಗಿ ಪಕ್ಷ ಅಂದಮೇಲೆ ಒಬ್ಬರು ಕಲ್ಕಂ ಪಂಪಾಪತಿ ಸರ್ ಅಂತೇಳಿ ಇಲ್ಲೇ ಹುಟ್ಟಿದವರು. ಅವರು ಈಗ ಬಳ್ಳಾರಲ್ಲಿ ಕಲ್ಕಂ ಪಂಪಾಪತಿ ಅಂತೇಳಿ ದೊಡ್ಡ ವ್ಯಕ್ತಿ, ನಮ್ಮ ಬೆನ್ನಿಂದ ಮೊದಲಿಂದಲೂ ಸುಮಾರು 20 ವರ್ಷಗಳ 30 ವರ್ಷಗಳಿಂದ ಆತನ ಬೆಂಬಲ ನಮಗಿದೆ. ಅಧಿಕಾರಿನೂ ಅಲ್ಲ, ಅವರೊಂದು ಸ್ಕೂಲ್ ಮಾಸ್ಟ್ರು. ಈ ಅಲೆಮಾರಿಗಳ ಮೇಲೆ ಭಾಳ ಜೀವ, ಪ್ರೀತಿ ಇದ್ದಂಥವ್ರು. ಈ ಸಮುದಾಯ ನೋಡ್ರೆ ಪ್ರೀತಿಯಿಂದ ಮಾತಾಡಿಸೋದು,
ಈ ಸಮುದಾಯಗಳು ಹೇಗಾದರೂ ಮಾಡಿ ನ್ಯಾಯ ಕೊಡಿಸ್ಬೇಕನ್ನೋದು ಅವ್ರ ಉದ್ದೇಶ. ರಾಜಕೀಯ ನಾಯಕರವರು ಇವತ್ತಿಗೂ ಅವರು MLC ಆಗಲಿಲ್ಲ, ಕೊಡೋದಿಲ್ಲ, ಒಳ್ಳೆಯವರಿಗೆ ಕಾಲ ಕೊಡೋದಿಲ್ಲ ಅವಕಾಶ. ಆತ ಈಗಲೂ ಪಕ್ಷದಲ್ಲೇ ಅವರ ಕುಟುಂಬದಲ್ಲಿ ಕೂಡ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ರಾಜ್ಯ ಇಂದಿರಾ ಗಾಂಧಿ ಹೆಸರೇ ಎಲ್ಲರಿಗೆ, ನೆಹರು, ಇಂದಿರಾ ಗಾಂಧಿ ಎಲ್ಲ ಅವ್ರ ಹೆಸರು ಇಟ್ಕೊಂಡು ಅವರೊಂದು ಪ್ರಬಲವಾದ ರಾಜಕಾರಣಿ. ಅವ್ರ ಬೆಂಬಲದಿಂದನೇ ನಮಗೆ ಗುಡಾರ್ ನಗರ ಇದ್ದು. MP ಪ್ರಕಾಶ್ ಅವರು ಪಾಪ ಹೋರಾಟ ಮಾಡಿದ್ರು. ಅಲ್ಲಿಂದ ಆದಮೇಲೆ ನಾವೇನು ಮಾಡ್ತೀವಿ, ಹಂಪಿ ಸಂದರ್ಭದಲ್ಲಿ ಹಿಂಗಾದ್ರೆ ಮಾಡಿ ಒಂದು ಹೆಸರು ಹುಟ್ಟಾಕ್ಬೇಕಂತ ಆವತ್ತು ಅಲೆಮಾರಿ ಅರೆಲೆಮಾರಿ ಅಂತ ಹೆಸರು ಹುಟ್ಟಾಕೋದು. ಗುಡಾರ ಗುಡಿಸಲಿ ಕಟ್ಟಿದ್ವಿ ಸಂಘ. ಅದರ ಹೆಸರಲ್ಲಿ, ಅದರ ಅಧ್ಯಕ್ಷತೆಯಲ್ಲಿ ನಾನು ಇಲ್ಲಿ ಆ ಸಂಘದ ಆ ಸಮಾವೇಶದ ಅಧ್ಯಕ್ಷ ನಾನೇ. ಸಮಾವೇಶಕ್ಕೆ ಇಲ್ಲಿ ಆನಂದ್ ಸಿಂಗ್ MLA. ಈ ಸಂದರ್ಭದಲ್ಲಿ ಇದು ಸುಡುಗಾಡಿಸಿದ್ರು, ಬರೀ ಟೆಂಟ್ಗಳು ಹಾಕೊಂಡಿದ್ರು. ಹೋಗ್ತಾ ಬರ್ತಾ ಅಧಿಕಾರಿಗಳು ನೋಡ್ತಾನೆ ಇದ್ರು. ಅಷ್ಟೊತ್ತಿಗೆ ನಾವು ನಾನಾ ರೀತಿ ಮೈತ್ರಿ ಸರ್ ಜೊತೆಗೆ ಎಂತೆಂಥ ಪೇಪರ್ ಮಾಧ್ಯಮ ಎಂತೆಂಥವ್ರ ಜೊತೆಗೆ ನಾವು ಅವಲೇ ಪ್ರೆಡ್ ಮಾಡಿ ಎಲ್ಲ ತಿಳಿಸಿದ್ದೀವಿ. ಸರ್ಕಾರದಲ್ಲಿ ಗಮನ ಸೆಳೆದಿದ್ದೀವಿ ಅಲೆಮಾರಿಗಳನ್ನೋದು. ಅಲೆಮಾರಿ ಪದನೇ ಇದ್ದಿಲ್ಲ. ಈ ಅಲೆಮಾರಿ ಹುಟ್ಟಾಕೋದಕ್ಕೆ ಒಂದು ವೇದಿಕೆ ಬೇಕು. ಈ ವೇದಿಕೆಯಲ್ಲಿ ಯಾರನ್ನು ಕರಿಬೇಕು? NT, DNT, SNT. ಭಾರತ ಸರ್ಕಾರದಲ್ಲಿ ಒಬ್ಬರು ಆಯೋಗದ ಅಧ್ಯಕ್ಷರು ಬಾಲಕೃಷ್ಣ ರೇಣುಕ ಅವರು. ಆ ಬಾಲಕೃಷ್ಣ ರೇಣುಕ ಅವರು ಕರೆಸಿ ಕರ್ನಾಟಕದ ಮೆಮೊರಂಡಮ್ ಅವ್ರ ಕೈಯಲ್ಲಿಟ್ಟು ಕೇಂದ್ರ ಸರ್ಕಾರದಿಂದ ಪಾಸ್ ಮಾಡಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ಪರಿಗಣನೆ ತಗೊಂತಂಬಂದು ನಮ್ಮ ಉದ್ದೇಶ, ಹಿರಿಯರ ಉದ್ದೇಶ. ಹಾಗಾಗಿ ಆಗಿನ ಯಾರ ಹತ್ರ ನಾವು ದುಡ್ಡು ಕಾಸು ಯಾರನ್ನು ಕೇಳಿಲ್ಲ. ಆನಂದ್ ಸಿಂಗ್ ಅವ್ರು ಕೇಳಿದ್ರೆ ಒಂದು ಪೆಂಡಲ್ ಒಂದು ಹಾಕೊಂಡ್ರು, ಒಂದು 25,000. ಇನ್ನು ಊಟದ ಖರ್ಚು ಪಾಪ ಯಾರೋ ನಮ್ಮ ಸ್ವಾಮಿಗಳು ಆ ಫಂಕ್ಷನಿಗೆ ಬರೋಂಥ ಊಟದ ಖರ್ಚೆಲ್ಲ ಭಾರತೀಯ ಶ್ರೀ ಭಾರತೀಯ ವಿದ್ಯಾರಣ್ಯ ಸ್ವಾಮಿಗಳು ವಹಿಸ್ಕೊಂಡ್ರು. ನನಗೇನೋ ಸಂಪರ್ಕ ಇತ್ತಲ್ಲ, ಹಾಗಾಗಿ ಅವ್ರನ್ನ ಭಿಕ್ಷೆ ಬೇಡಿದೆ. ಅವರ ಊಟದ ಖರ್ಚು ಸುಮಾರು 10 ಕ್ವಿಂಟಲ್ ಅಕ್ಕಿ ಅನ್ನೋದು 2 ದಿವಸದ ಊಟ ಅವ್ರು ಹಾಕ್ಕೊಂಡ್ರು. ಆನಂದ್ ಸಿಂಗ್ ಅವ್ರು ಬರೀ ಪೆಂಡಲ್ಗೆ ಒಂದೇ 25,000 ಕೊಟ್ಟರು. ಇನ್ನು ಉಳಿದಿದ್ದ ಖರ್ಚು ಕ್ಯಾಲೆಂಡರ್ ಬಿಡುಗಡೆ ಮಾಡೋದಕ್ಕೆ ಗುಡಾರ ಗುಡಿಸಿ ನಿವಾಸಿಗಳ ಕಲ್ಯಾಣ ಸಂಘದಲ್ಲಿ ದುಡ್ಡಿತ್ತು 20-40,000. ಆ ಒಂದು ಸಮಾವೇಶಕ್ಕೆ ಜನಗಳು ಎಷ್ಟು ಸೇರಿದ್ರು ನೋಡಿ ಸರ್, 47,000 ಇಟ್ಟು ಕ್ಯಾಲೆಂಡರ್ ಮಾಡಿಸಿದೀವಿ, ಅದು ಸಂಘದ ದುಡ್ಡಲ್ಲಿ. ಇನ್ನು ಉಳಿಕೆ ದುಡ್ಡಲ್ಲಿ ನನ್ನ ಸ್ವಂತ ದುಡ್ಡು ಹಾಕೊಂಡು ಕೆಲಸ ಮಾಡಿದೆ. ಪೋಸ್ಟರ್ಗಳು, ವಾಲ್ ಪೋಸ್ಟ್ಗಳು, ಬಸ್ಗಳಿಗೆ ಅಂಟಿಸೋದಿರ್ಬೋದು, ಯಾಂಡ್ ಬಿಲ್ ಇರ್ಬೋದು, ಕಲರ್ ಪ್ರಿಂಟ್ ಇರ್ಬೋದು, ಎಲ್ಲ ಮಾಡಿದೆ. ಆಮೇಲೆ ನನ್ನ ಜೊತೆಲಿ ಸಾಕಷ್ಟು ಇಲ್ಲಿ ಅಂತ ಯುವಕರೆಲ್ಲ ನನ್ನ ಜೊತೆಲಿ ಇದ್ರು. ನಮ್ಮ ಸಮುದಾಯದ ಯುವಕರು ಪಾಪ ಅವ್ರನ್ನ ಯಾರನ್ನೂ ಮರೆಯಂಗಿಲ್ಲ, ಒಬ್ಬನೇ ಮಾಡೋಕೆ ಆಗೋದಿಲ್ಲ. ಇಲ್ಲಿ ಅಲೆಮಾರಿ ಸಮುದಾಯದವರು ಕೂಡ ಶೇಖಪ್ಪ ಮತ್ತೆ ಸೇನಾ ಮತ್ತೆ ಜಮ್ಮಣ್ಣ ಇವರೆಲ್ಲ, ಈ LS ರಾಮುಡು ಇವರೆಲ್ಲ ಸಾಕಷ್ಟು ನನ್ನ ಜೊತೆಲಿದ್ರು. ಇವರು ಬಾಲಗುರುಮೂರ್ತಿ, ಮೈತ್ರಿ ಸಾರು, ಶ್ರೀನಿವಾಸ ಇವರೆಲ್ಲ ಮೇಲೆ ಇದ್ದಂಥವ್ರು. ಅವ್ರು ಏನು ನೀನು ಮಾಡಿಯೇ ಇಲ್ಲ, ರೂಮ್ ಮಾಡಿಯೇ ಇಲ್ಲ, ಇಲ್ಲಿ ಆಫೀಸರ್ ಕೊಟ್ಟಿಯೇ ಇಲ್ಲ, ಇವ್ರು ಕೇಳೋರು ಅಷ್ಟೇ. ಅವರೆಲ್ಲ ಒಂದು ಸಣ್ಣದ ಪತ್ರಾಳದಿಂದ ಹಿಡಿದು ಪತ್ರಾಳ ಎತ್ತೀನಿ, ತರ್ಪಾನು ಹಾಕ್ಸೀನಿ, ಊಟನೂ ಮಾಡ್ಸೀನಿ ಸಮುದಾಯಕ್ಕೋಸ್ಕರ. ನನ್ನದಿರೋದೇ ಅದೇ. ಈ ಥರ ಮಾಡ್ಕೊಂಡು ಬಂದು ಸಂಘಟನೆ ಮಾಡಿ ಜನಗಳು ಉದ್ಧಾರಕ್ಕೋಸ್ಕರನೇ ನಾವು ಮಾಡ್ತಾ ಇರೋದು. ಅದನ್ನ ಯಡಿಯೂರಪ್ಪನವ್ರನ್ನ ಕರಿತೀವಿ ಸಮಾವೇಶಕ್ಕೆ. ಅಷ್ಟೊತ್ತಿಗೆ ಭಾಸ್ಕರ್ ದಾಸ್ ಹೆಕ್ಕಾರ್ ಅವರು ರಾಜ್ಯಾಧ್ಯಕ್ಷರ ಮಾಡ್ಕೊಂಡಿದ್ವಿ. ಪ್ರಧಾನ ಕಾರ್ಯದರ್ಶಿ ಅಲೆಮಾರಿಗಳಿಗೆ ಪ್ರಧಾನ ಕಾರ್ಯದರ್ಶಿ ಒಕ್ಕೂಟ ಪ್ರಧಾನ ಕಾರ್ಯದರ್ಶಿ ಯಾರಿದ್ರು? ನಮ್ಮ ಬಾಲಗುರುಮೂರ್ತಿ ಇದ್ರು. ಒಕ್ಕೂಟದ ಅಧ್ಯಕ್ಷರು ಭಾಸ್ಕರ್ ದಾಸ್ ಹೆಕ್ಕಾರ್ ಅವರು ಇದ್ರು. ನಮ್ಮ ಸಮುದಾಯದ ಅಧ್ಯಕ್ಷರು ಶೇಷಪ್ಪ ಇದ್ರು. ಮತ್ತೆ ಆಮೇಲೆ ನನ್ನ ಸಮಾಜ ನಾನು ತಾಲೂಕಾಧ್ಯಕ್ಷ ಇದ್ದೆ ಮತ್ತು ನಾನು ಈ ಗುಡಾರ ಗುಡಿಸಿ ನಿವಾಸಿಗಳ ಕಲ್ಯಾಣ ಸಂಘದ ಅಧ್ಯಕ್ಷನೂ ಆಗಿದ್ದೆ. ಆವಾಗ ಅಲೆಮಾರಿ ಗುಡಾರ ಗುಡಿಸ್ಲ ಅಂತೇಳಿ, ಬರೀ ಗುಡಾರ ಗುಡಿಸ್ಲ ಅಂತೇಳಿ. ಈ ಸಮಾವೇಶಕ್ಕೆ ಅಧ್ಯಕ್ಷ ನಾನೇ, ಒಕ್ಕೂಟದ್ದು ಇದ್ದು. ಸಮಾವೇಶಕ್ಕೆ ಯಡಿಯೂರಪ್ಪನ ಕರಿತೀವಿ, VS ಆಚಾರ್ಯನ ಗೃಹ ಮಂತ್ರಿನ ಕರಿತೀವಿ, ಜನಾರ್ದನ್ ರೆಡ್ಡಿನ ಪ್ರಭಾವ ಜಾಸ್ತಿ ಅವ್ರದ್ದು, ಜನಾರ್ದನ್ ರೆಡ್ಡಿನ ಕರಿತೀವಿ, ಶ್ರೀರಾಮುಲು ಕರಿತೀವಿ, ಸಮಾಜ ಕಲ್ಯಾಣ ಸಚಿವರು ಅವಾಗ ಎಲ್ಲರನ್ನೂ ಕರಿತೀವಿ. ಕರೆದ್ರೆ ಯಾರು ಕೂಡ ನಮ್ಮ ಅಲೆಮಾರಿಗಳಿಗೆ ಬರಲಿಲ್ಲ ರಾಜಕಾರಣಿಗಳು. ಒಬ್ಬ ರಾಜಕಾರಣಿ ಆನಂದ್ ಸಿಂಗ್ ಬಂದರು. ಮತ್ತೆ ಕೇಂದ್ರದಿಂದ ನಮ್ಗೆ NT, DNT, SNT ಕಮಿಷನ್ ಭಾರತ ಸರ್ಕಾರ ಅಧ್ಯಕ್ಷರು ಬಂದರು. ಹಿಂದುಳಿದ ಆಯೋಗದ ಅಧ್ಯಕ್ಷರು CS ದ್ವಾರಕನಾಥ್ ಬಂದರು. ಇವೆಲ್ಲರ ಸಮ್ಮುಖದಲ್ಲಿ ಸ್ವಾಮೀಜಿ ಶ್ರೀ 7 ಪೀಠದ ಅಧ್ಯಕ್ಷರು ಅವರು ಭಾರತೀಯ ವಿದ್ಯಾರಣ್ಯ ಸ್ವಾಮಿ. ಆವತ್ತಿಗೆ ನಾವು 120 ಅಲೆಮಾರಿ ಸಮುದಾಯಗಳು ಕರಿತೀವಿ. ರಾಜ್ಯಾದ್ಯಂತೆ 120 ಸಮುದಾಯ ಅಲೆಮಾರಿಗಳು ಅವರವರ ತಕ್ಕಾಗಿ ಅವ್ರ ವೇಷಭೂಷಣೆಗಳು ಅವ್ರದೇ ಆದಂಥದ್ದು. ಬುಡಗಂಗಮ್ಮ ವೇಷಭೂಷಣೆಗಳು, ಬುರ್ರಕಟ್ಟ ಹಗಲು ವೇಷ ನಮ್ಮವ್ರಿಗೂ, ಹೆಣ್ಮಕ್ಳು ಗಂಗಿ ಗೌರಿ,
ಮತ್ತು ಚನ್ನದಾಸರ ವೇಷಗಳು, ಇನ್ನು ದೊಂಬಿ ಇವರು ಸಿಂಧೋಳು ಶಾಟಿಯಿಂದ ಬುಡ್ಕ ನಾನಾ ರೀತಿ ಅವ್ರವ್ರ ಕಲಾವಿದ್ರ ವೇಷಗಳು ಹಾಕ್ಸ್ಕೊಂಡು ಆ ವೇಷಗಳು ಇಲ್ಲಿ ಗಣಪತಿ ಕಡ್ಲೆಕಾಳ ಗಣಪತಿ ಹಂಪಿಯಲ್ಲಿ ಗಣಪತಿಯಿಂದ ಹಿಡಿದು ಎದುರು ಬಸವಣ್ಣ ಅವರಿಗೆ ಮೆರವಣಿಗೆ ಮೂಲಕ ಮೀಟಿಂಗ್ ಮಾಡಿ ಅವತ್ತು ಆನಂದ್ ಸಿಂಗ್ ಒಬ್ಬರೇ ಬಂದರು, ಸರ್ಕಾರದವ್ರು ಯಾರೂ ಬರಲಿಲ್ಲ, ಮುಖ್ಯಮಂತ್ರಿ ಬರಲಿಲ್ಲ, ಯಾರು ಅಲೆಮಾರಿಗಳಿಗೆ ಯಾರು ಹೋಗ್ಬೇಕನ್ನೋದು ಅವ್ರಿಗೆ ಅಷ್ಟೇ. ಆ ಒಂದು ಉದ್ದೇಶದಿಂದ ಅವ್ರು ಯಾರು ಬರಲಿಲ್ಲ ಅಂತ ಅನ್ನಿಸ್ತೈತೆ. ಆನಂದ್ ಸಿಂಗ್ ಸಮ್ಮುಖದಲ್ಲಿ ಕೇಂದ್ರ ಅಧ್ಯಕ್ಷರಿಗೆ ಅಷ್ಟೊತ್ತಿಗೆ ಅಮ್ಮ ನಮ್ಮ ನಾಡೋಜಿ ಪ್ರಶಸ್ತಿ ದರೋಜಿ ಈರಮ್ಮ ಕೂಡ ಇದ್ದಳು, ಈರಮ್ಮ ನಮ್ಮ ಜೊತೆಯಲ್ಲಿದ್ದಳು. ಆ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ವರದಿ ಕೊಡ್ತೀವಿ, ಆನಂದ್ ಸಿಂಗ್ ಅವರಿಗೆ ರಾಜ್ಯ ಸರ್ಕಾರಕ್ಕೆ ವರದಿ ಕೊಡ್ತೀವಿ. ಕೊಟ್ಟ ನಂತರ 2008 ಆಯಿತು. 2008-09 13ರಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಅಷ್ಟೊತ್ತಿಗೆ ಸಿದ್ದರಾಮಯ್ಯನವರು ಪಾದಯಾತ್ರೆ ಹಮ್ಮಿಕೊಂತಾರೆ. ನಾನು ಅಷ್ಟೊತ್ತಿಗೆ ಅದರಿಂದ ಹಿಂದೆನೇ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿದ್ದೆ, ಮೊದಲಿಂದಲೂ ಪಕ್ಷದಲ್ಲೇ ಇದ್ದೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ. ಒಂದು ಕಡೆಗೆ ಸಂಘಟನೆ, ಒಂದು ಕಡೆಗೆ ಪಕ್ಷ, ಮತ್ತೆ ಒಂದು ಕಡೆಗೆ ನನ್ನ ಮನೆ ಜೀವನ, ಒಂದು ಕಡೆಗೆ ನಮ್ಮ ಸಮುದಾಯ ವ್ಯಾಪಾರ ಮಾಡಿ ಜೀವನ ಮಾಡಬೇಕು, ಇದು ಭಿಕ್ಷೆ ಬೇಡೋದು ಬಿಡಿಸ್ಬೇಕು ನನ್ನ ಉದ್ದೇಶ. ಈಗ 4 ಕೂಡ ನನ್ನ ದೃಷ್ಟಿಯಲ್ಲಿತ್ತು. ಈ 4 ಕೂಡ ಮೈತ್ರಿ ಸಾರು ಇವರೆಲ್ಲರೂ ನಾನು ಭಾಳ ಜವಾಬ್ದಾರಿ ವಹಿಸಿದ್ರು. ನೀನು ಓದ್ ಬರ ಕಡಿಮೆ ಇದ್ರೂ ಪರವಾಗಿಲ್ಲ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ನೀನು ಮಾಡಲೇಬೇಕು, ನೀನು ಮಾಡಲೇಬೇಕು ಆ ಕೆಲಸ ಸಮುದಾಯಕ್ಕೆ ಅಂತ ಹೇಳಿದ್ರು. ಅದೊಂದು ಉದ್ದೇಶದಿಂದ ನಾನು ಯಾವುದೋ ಪಕ್ಷ ಭೇದ ಭಾವ ಮರಲಿಲ್ಲ, ಇನ್ನೊಬ್ರು ಅಂತ ನಾನು ಇದು ಮಾಡಲಿಲ್ಲ. ನಾನು ನೆಲದ ಮೇಲೆ ಕುಂತ್ರೆ ಮೇಲೆ ಕುಂತ್ರೆ ಸುತ್ತ ಅವರು